सिन्दूरारुणविग्रह त्रिनयना माणिक्यमौलिस्फुर तारानायकशेखरां स्मितमुखी मापीनवक्षोरुहा पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्याये। ಯಾವ ತಾಯಿ ತತ್ವಾಸನ ತತ್ವಗಳನ್ನು ತನ್ನ ಆಸನವಾಗಿ ಮಾಡಿಕೊಂಡಿದ್ದಾಳೋ, ತತ್ವಗಳು ಅಂದಾಗ ನಾವು ನೋಡಿರುವಂತೆ 24 ತತ್ವಗಳು. ಆ 24 ತತ್ವಗಳು ಇಲ್ಲದ ಯಾವ ಜೀವನೂ ಇಲ್ಲ. ವಿಶ್ವಾಂಡ ಬ್ರಹ್ಮಾಂಡ ಅಂತ ವಿಕಾಸಗೊಂಡಿದೆ ಅಂದರೆ 24 ತತ್ವಗಳು ಇದೆ ಅಂತ. ಆ 24 ತತ್ವಗಳನ್ನೇ ಆಸನವಾಗಿ ಮಾಡಿಕೊಂಡಿದ್ದಾಳೆ ಅಂದ್ರೆ ಅರ್ಥ ಏನು? ತಾನು ಅಲ್ಲಿ ತನ್ನ ಉಪಸ್ಥಿತಿಯನ್ನ ಇಟ್ಟಿದ್ದಾಳೆ ಅಂತ. ಅವಳಿದ್ದರೆ ಅವು ಕೆಲಸ ಮಾಡುವುದಕ್ಕೆ ಆಗೋದು. ಹಾಗಾಗಿ ಅವಳು ಅಲ್ಲಿದ್ದಾಳೆ. ಮತ್ತೆ ಹಾಗಿದ್ದ ಮೇಲೆ ಅವಳು ತತ್ವಮಯಿ ಅಂದ್ರೆ ಆ 24 ತತ್ವಗಳು ಯಾವ ಪರಬ್ರಹ್ಮ ವಸ್ತುವಿನಿಂದ ತಾನೇ ಪರಿಣಮಿತವಾಗ್ತಾ ಹೋಯ್ತೋ ಅಂಥ ಒಂದು ಮಯಟ್ ಅಂದ್ರೆ ಬದಲಾವಣೆಗೊಳ್ಳುವಂಥ ಒಂದು ತತ್ವಸ್ವರೂಪದಲ್ಲಿ ಇದ್ದಾಳೆ ಅವಳು. ಈಗ ನಮ್ಮ ಒಂದು ಶರೀರದಲ್ಲಿ ಪಂಚಕೋಶಾಂತರದ ರೂಪದಲ್ಲಿದ್ದಾಳೆ, ಪಂಚಕೋಶಗಳ ನಡುವಿನಲ್ಲಿದ್ದಾಳೆ ಅನ್ನೋದನ್ನ ನೋಡಿದ್ವಿ. ಈ ಪಂಚಕೋಶಗಳಲ್ಲೂ ಕೂಡ ಅನ್ನಮಯ, ಪ್ರಾಣಮಯ, ಆದ್ಮೇಲೆ ವಿಜ್ಞಾನಮಯ, ಆನಂದಮಯ, ಮಧ್ಯದ್ದು ಯಾವುದು? ಮನೋಮಯ. ಆದ್ರಿಂದ ಮನಸ್ಸು ಎನ್ನುವುದು ಅತ್ಯಂತ ಪ್ರಬಲವಾದ್ದು. ಮನಸ್ಸನ್ನ ಮೀರಿದ್ದು ಯಾವುದೂ ಇಲ್ಲ ಅನ್ನಬಹುದು. ಅಂದ್ರೆ ಬ್ರಹ್ಮತತ್ವನೂ ಮೀರಿಸುತ್ತೇನೋ ಅನ್ನುವಷ್ಟು ಶಕ್ತಿ ಮನಸ್ಸಿಗೆ. ಬ್ರಹ್ಮ ಹೇಗೆ ಸೃಷ್ಟಿ ಮಾಡ್ತಾನೆ ಆ ರೀತಿಯಲ್ಲಿ ಮನಸ್ಸು ಎಷ್ಟು ಸೃಷ್ಟಿ ಮಾಡುತ್ತೆ ಯೋಚನೆ ಮಾಡ್ಕೊಳ್ಳಿ. ಯಾವುದನ್ನೇ ನಮ್ಮ ಮನಸ್ಸೊಳಗೆ ಯಾವುದೋ ಒಂದು ಮೆಸೇಜ್ ಬಂದಿರುತ್ತೆ, ಮೆಸೇಜ್ ಒಳಗೆ ಹೆಸರು ಕಾಣುತ್ತೆ, ಇಂಥವ್ರು ಮೆಸೇಜ್ ಅಂತ. ನಾವು ಮೆಸೇಜ್ ನೋಡ್ಬಿಟ್ಟಿದ್ರೆ ಸಮಸ್ಯೆ ಅಲ್ಲೇ ಪರಿಹಾರ ಆಗುತ್ತೆ. ಆದರೆ ಅರ್ಜೆಂಟ್ ಇದೆ ಅಂದ್ಬಿಟ್ಟು ಏನು ಮಾಡ್ತೀವಿ, ಎಲ್ಲೋ ಅಡುಗೆ ಮನೆ ಕಡೆ ಬರ್ತೀವಿ. ಮನಸ್ಸು ಇವ್ರು ಮೆಸೇಜ್ ಮಾಡಿದ್ದಾರೆ, ಏನು ಮಾಡಿದಾರೋ ಏನೋ, ಅವ್ರು ಇವ್ರಿಗೆ ಏನು ಹೇಳಿದಾರೋ ಏನೋ, ಇವ್ರು ನನ್ನ ಮೇಲೆ ಚಾಡಿ ಹೇಳಿ ಯೋಚನೆ ಮಾಡುತ್ತೋ ಇಲ್ವೋ ಹೇಳಿ. ಅದು ಯಾವುದೋ ಒಂದು ಸಿಲುಕಿನ ಘಟ್ಟದಲ್ಲಿ ಇದ್ದಾಗ ಬಂದರೆ ಅದರ ಬದಲು ನೀನು ಮೆಸೇಜ್ ನೋಡ್ಬಿಟ್ಟಿದ್ರೆ ಈ ಸಮಸ್ಯೆ ಇಲ್ವಾ? ಎಷ್ಟು ದೊಡ್ಡ ಪ್ರಪಂಚನ ಮನಸ್ಸು ನಿರ್ಮಾಣ ಮಾಡೋ ಕೆಲಸ ಎಲ್ಲ ಮಾಡಿ ಬಂದು ಆ ಮೆಸೇಜ್ ನೋಡುತ್ತೆ. ಇದೇನೋ ವಾಟ್ಸಪ್ಪಲ್ಲಿ ನಾನು ನೀನು ಚಾಟ್ ಮಾಡೋಣ, ಫ್ರೀ ಇದೆಯಾ ಅಂತ ಮೆಸೇಜ್ ಇತ್ತಪ್ಪ. ನಾನು ಎಷ್ಟೆಲ್ಲ ಯೋಜನೆ ಮಾಡಿದೆ, ಎಷ್ಟೆಲ್ಲ ಚಿಂತನೆಗಳು ಮಾಡಿದೆ. ಅಂದರೆ ಮನಸ್ಸು ಯಾವ ರೀತಿಯಾದ ಒಂದು ಭವ್ಯ ಪ್ರಪಂಚವನ್ನ ನಿರ್ಮಾಣ ಮಾಡುತ್ತೆ. ಅದರಿಂದ ಮನಸ್ಸು ಬ್ರಹ್ಮನಿಗಿಂತ ಯಾವ ರೀತಿನೂ ಕಡಿಮೆ ಅಲ್ಲ. ಮತ್ತೆ ಮನಸ್ಸನ್ನ ನಾವು ಗೆಲ್ಲಬೇಕು ಅನ್ಬೇಕಾದ್ರೆ ಮನಸ್ಸನ್ನೇ ಸಾಧನವಾಗಿಟ್ಕೊಳ್ಬೇಕು. ಮನಸ್ಸಿಲ್ಲದೆ ಮನಸ್ಸಿಂದ ನಿರ್ಮಾಣ ಆಗಿದ್ದು ಮನಸ್ಸಿಂದನೇ ಅಳಿಸ್ಬೇಕಲ್ಲ. ಆದ್ರಿಂದ ಪಂಚಕೋಶ ಅಂತರ ಅಂದಾಗ 5 ಕೋಶಗಳಲ್ಲಿ ಅನ್ನಮಯ, ಪ್ರಾಣಮಯ, ವಿಜ್ಞಾನಮಯ, ಆನಂದಮಯ, ಈ ಮಧ್ಯದಲ್ಲಿರುವುದು ಇಷ್ಟಾಟಗಳನ್ನ ಆಡಿಸುವಾಗ ಅದರ ಮೂಲಕನೇ ತಾಯಿಯನ್ನ. ಆದ್ರಿಂದ ಪಂಚಕೋಶ ಅಂತರ, ಆ ಮನೋಮಯದಲ್ಲಿ ಇದ್ದು ತಾಯಿ ಏನೇನು ಲೀಲೆಗಳನ್ನ ಮಾಡ್ತಾಳೆ. ಆ ಲೀಲೆಗಳನ್ನ ನಾವು ತಾಯಿಯ ಲೀಲೆ ಅಂತ ಭಾವಿಸುವುದಾಗಬೇಕಾದ್ರೆ, ಇದೆಲ್ಲ ನಿನ್ನ ಆಟಮ್ಮ, ನಿನ್ನ ಇಚ್ಛೆಮ್ಮ ಅನ್ನುವಂಥ ಒಂದು ನೆಲೆ ಬರಬೇಕಾದ್ರೆ ನಮಗೆ ಆ ಮಾನಸಿಕ ಸ್ಥಿತಿ ಮುಖ್ಯ. ಆ ಮಾನಸಿಕ ಸ್ಥಿತಿಗೆ ತಾಯಿಯ ಪೂರಕತೆ ಅನ್ನುವುದು ಬೇಕು. ಹಾಗಾಗಿ ಪಂಚಕೋಶ ಅಂತರ ಅಂದಾಗ 5 ಕೋಶಗಳ ಅಂತರದಲ್ಲಿ ಎಲ್ಲಾ ಕಡೆಯಲ್ಲಿ ಅವಳಿದ್ದಾಳೆ ಅನ್ನುವುದು ಒಂದು ಅಂಶ ಆಗಿದ್ರೂ ಕೂಡ ಮಧ್ಯ ಕೋಶದ ಒಳಗೆ ಇದ್ದುಕೊಂಡು ಈ ವಿಶ್ವಾಂಡ ಬ್ರಹ್ಮಾಂಡದ ಒಂದು ಭವ್ಯ ಲೀಲೆಯನ್ನ, ಭವ್ಯ ನಾಟಕವನ್ನ, ಭವ್ಯ ಆಟವನ್ನ ತಾಯಿ ಆಡ್ತಾ ಇದ್ದಾಳೆ ಅನ್ನುವುದಾಗಿ ಭಾವಿಸಿಕೊಂಡಾಗ ಅಲ್ಲಿ ಮನಸ್ಸಿನ ಅಲ್ಲೂ ಪರಮಾತ್ಮನದು ಅದೇ ತಾನೆ. ಮೊದಲು ಮಾಡಿದ್ದೇನು ಬಹುಶ್ಯಾಮ್, ಅಲ್ಲಿರೋದು ಯಾರು? ಮನಸ್ಸು. ಅಲ್ಲೂ ಸಂಕಲ್ಪ ಶಕ್ತಿ ತಾನೆ. ಆದ್ರಿಂದ ಆ ಸಂಕಲ್ಪ ಶಕ್ತಿಯ ಮಹಿಮೆಯನ್ನ
ನಮಗೆ ಇಲ್ಲಿ ತೋರಿಸ್ಕೊಡ್ತಾ ಆ ಸಂಕಲ್ಪ ಶಕ್ತಿಯನ್ನ ತಾಯಿಯ ಪಾದಾರವಿಂದಗಳಿಗೆ ಅಮ್ಮ ಇದ್ದಾಳೆ ಇಲ್ಲಿ, ಅವಳು ಇದನ್ನ ನಡೆಸ್ತಿದ್ದಾಳೆ ಅಂತ ಅದನ್ನು ಅರ್ಪಣೆ ಮಾಡುವುದರ ಮೂಲಕ ಆ ಮನಸ್ಸಿನ ಮೇಲೆ ನಾವು ಹತೋಟಿಯನ್ನ ತಂದ್ಕೊಳ್ಳೋಕೆ, ಮನಸ್ಸಿನ ಲೀಲೆಗಳನ್ನ ಅದರಿಂದ ಬಾಧಿತವಾಗದೇ ಇರೋ ಒಂತೆ ನೋಡ್ಕೊಳ್ಳೋದಕ್ಕೆ ತಾಯಿಯ ಕೃಪೆ ಸಾಧ್ಯ ಆಗುತ್ತೆ, ಅಥವಾ ತಾಯಿಯ ಕೃಪೆ ಬೇಕಾಗತ್ತೆ. ಇನ್ನು ಇದರ ಒಳಗೆ ಒಂದು ಹೇಳ್ತಾರೆ, ತಾಯಿಯನ್ನ 5 ರೂಪದಲ್ಲಿ ಹೇಳ್ತಾರೆ. 5 ಮಂತ್ರಗಳಿಂದ 5 ರೂಪದಲ್ಲಿ ತಾಯಿಯನ್ನ ಆರಾಧನೆ ಮಾಡುವಂತಹ ಒಂದು ಕ್ರಮ ಇದೆ. ಅದು ಶ್ರೀವಿದ್ಯಾ, ಪರಂಜ್ಯೋತಿ, ಪರ, ನಿಷ್ಕಲ, ಅಜಪ ಎಂಬುದಾಗಿ 5. ಆ 5ನ್ನ ಪಂಚಕೋಶಗಳು ಎಂಬುದಾಗಿ ಜ್ಞಾನಾರ್ಣವ ಅನ್ನುವ ಸಿದ್ಧಾಂತ ಗ್ರಂಥ ಹೇಳುತ್ತೆ. ಆ ಜ್ಞಾನಾರ್ಣವ ಗ್ರಂಥದಲ್ಲಿ ತಾಯಿಯ ಕೋಶಗಳಾಗಿ ಶ್ರೀವಿದ್ಯಾ ಮತ್ತೆ ಇದು ಪರಂಜ್ಯೋತಿ, ಪರ, ನಿಷ್ಕಲ, ಅಜಪ ಎಂಬ 5 ಕೋಶಗಳನ್ನ ತಾಯಿ ಹೊಂದಿರ್ತಾಳೆ. ಏತೇ ಪಂಚಕೋಶ ಸ್ಮೃತಾಹ ಎಂಬುದಾಗಿ ಜ್ಞಾನಾರ್ಣವದಲ್ಲಿ ಹೇಳಿದ್ದಾರೆ. ಹಾಗೆ ಈ ಪಂಚಕೋಶಗಳು, ಆ ಪಂಚಕೋಶಗಳಲ್ಲಿ ತಾಯಿ ಏನ್ ಮಾಡ್ತಾಳೆ, ವಿವಿಧವಾದ ಮಂತ್ರಗಳಿಂದ ಪೂಜಿಸಲ್ಪಡ್ತಾಳೆ. ಶ್ರೀವಿದ್ಯಾ ಪೂಜಿತಳಾಗುವುದು ಬೇರೆ ಮಂತ್ರ, ಅಜಪ ಅನ್ನುವುದು ನಮಗಾಗಲೇ ಗೊತ್ತಿದೆ, ಯಾವ ರೀತಿಯ ಮಂತ್ರದಿಂದ ಅಜಪ ಅನ್ನುವುದರ ಒಂದು ಪೂಜೆ ನಡೆಯುತ್ತೆ. ಹೀಗೆ ವಿವಿಧವಾದ ಮಂತ್ರಗಳಿಂದ 5 ಕೋಶಗಳಲ್ಲಿ ತಾಯಿ ತಾನು ಪೂಜಿತಳಾಗುತ್ತಾಳೆ ಅನ್ನುವುದು ಕೂಡ ಪಂಚಕೋಶಾಂತರ ಸ್ಥಿತ ಎಂಬ ಮಂತ್ರದ ಅರ್ಥ ಆಗುತ್ತೆ. ಇನ್ನು ಮುಂದಿನದು ನಿಸ್ಸೀಮ ಮಹಿಮಾ. ನಿಸ್ಸೀಮ ಮಹಿಮಾ ಅಂದಾಗ ಈಗ ಹೇಳಿದಂಥ ಮನಸ್ಸನ್ನೋ ಒಂದು ತತ್ವನ ಲೋಕದಲ್ಲಿ ಸೃಷ್ಟಿಸಿಬಿಟ್ಟು ತಾಯಿ ಎಷ್ಟು ಲೀಲೆಗಳನ್ನು ಬೇಕೋ ಅಷ್ಟು ನಮ್ಮನ್ನ ಪ್ರತಿದಿನ ನಮ್ಮನ್ನೇ ನಾವು ನೋಡ್ಕೊಳ್ಳೋಣ, ಬೇರೆ ಯಾರು ಬೇಡ. ನಮ್ಮನ್ನೇ ನೋಡ್ತಿರುವಾಗ ನಮ್ಮ ಮನಸ್ಸಾಡೋ ಲೀಲೆಯನ್ನ ನೋಡ್ತಾ ಇದ್ರೆ ಆಗ ನಮಗ್ ಗೊತ್ತಾಗುತ್ತೆ. ವೇದಾಂತದಲ್ಲಿ ಹೇಳ್ತಾರೆ ಸಾಕ್ಷಿ ಭಾವದಿಂದ ನೋಡೋದು ಅಂತ. ಸಾಕ್ಷಿ ಭಾವ ಅಂದ್ರೆ ಏನು, ಅದೆಲ್ಲ ನಮ್ಮ ಮನಸ್ಸು ಏನ್ ಆಟ ಆಡ್ತಿದೆ ಅಂತ ನಮ್ಮ ಮನಸ್ಸನ್ನ ನಾವು ಹೊರಗೆ ನಿಂತು ನೋಡಿದಾಗ, ಮನಸ್ಸಿನ ಜೊತೆನೆ ನಮ್ಮನ್ನು ಕಳಿಸ್ಕೊಂಡ್ ಬಿಟ್ರೆ ಗೊತ್ತಾಗಲ್ಲ. ಈಗ ಅದನ್ನ ನೋಡಿ, ಓಂಕಾರದ ಜೊತೆ ಮನಸ್ಸನ್ನು ಕಳಿಸಂದ್ರೆ ನಮ್ಗಾಗಲ್ಲ. ಮನಸ್ಸಾಡೋ ಲೀಲೆ ಜೊತೆ ಕಳಿಸಂದ್ರೆ ಮನಸ್ಸಿನ ಜೊತೆ ಓಡ್ತಾ ಇರ್ತೀವಿ, ಎಲ್ಲೆಲ್ಲಿ ಬೇಕಾದ್ರೂ ಹೋಗ್ತಾ ಇರ್ತೇವೆ. ಅಂದ್ರೆ ಅದೇ ತಾಯಿಯ ನಿಸ್ಸೀಮ ಮಹಿಮೆಗೆ ದೊಡ್ಡ ನಿದರ್ಶನ. ಆದ್ರಿಂದ ಮನಸ್ಸನ್ನ ನಾವು ದೂರ ನಿಂತು ನೋಡಿದ್ರೆ ಏನ್ ಆಟ. ನಾನು ಇದನ್ನ ಇದು ಮಾಡ್ಕೊಳ್ಬೇಕಾದ್ರೆ ಉದಾಹರಣೆಗೆ ನಾವು ಸ್ತೋತ್ರ ಹೇಳ್ತೀವಿ ಅಂತ ಕೂತಿರ್ತೀವಿ ಅನ್ಕೊಳ್ಳೋಣ. ಸ್ತೋತ್ರ ಹೇಳ್ತಿರುವಾಗ ಶುಕ್ಲಾಂಬರಧರಂ ಹೇಳುವಾಗ ಶುಕ್ಲಾಂಬರ ಗೊತ್ತಾಗಿದೆ, ಅಲ್ಲಿಂದ ಮುಂದಕ್ಕೆ ಮನಸ್ಸು ಎಲ್ಲೂ ಹೋಗಿದೆ. ಯಾವಾಗ್ಲೂ ಎಲ್ಲೋ ಒಂದ್ ಕಡೆ ಏನೋ ಸ್ಟ್ರಕ್ ಆಗುತ್ತಲ್ಲ, ಎಲ್ಲೋ ನಿಂತೋಯ್ತು. ಹಾಗೆ ಎಲ್ಲಿ ನಿಂತಿದ್ದೀನಿ, ಇಲ್ಲಿಷ್ಟು ದೂರ ಎಲ್ಲಿ ಹೊಟ್ಟೋಗಿತ್ತು ಮನಸ್ಸು ಅಲ್ವೇ? ಆಗ ನಮ್ಮ ಮನಸ್ಸನ್ನು ಯೋಚನೆ ಮಾಡಿದ್ರೆ ಎಲ್ಲೆಲ್ಲಿ ಸುತ್ತಕೊಂಡು ಬಂತು. ಅದನ್ನೇ ಮಧ್ಯ ಮಧ್ಯದಲ್ಲಿ ನಾವು ಗಮನಿಸ್ತಾ ಬಂದಾಗ ಆ ಮನಸ್ಸಿನ ಗತಿ ಎಲ್ಲಿ ಓಡ್ತಾ ಇದೆ ಅನ್ನುವುದನ್ನ ಗಮನಿಸ್ತಾ ಬಂದ್ರೆ ಅದೇ ಸಾಕ್ಷಿ ರೂಪ. ಅದರಿಂದ ವೇದಾಂತದಲ್ಲಿ ಹೇಳುವ ಸಾಕ್ಷಿ ಅನ್ನೋದು ಬಹಳ ಕಷ್ಟ. ಆ ಥರ ಅಲ್ಲ. ನಾವು ನಮ್ಮ ಮನಸ್ಸಿನಿಂದ ಹೊರಗೆ ನಿಂತು ನೋಡೋದು ಅಂದ್ರೆ ನನ್ನ ಮನಸ್ಸು ಎಲ್ಲಿ ಹೋಗ್ತಿದೆ, ನಾನು ಬಂದು ಕೂತಿದ್ದು ಸ್ತೋತ್ರ ಹೇಳ್ತೀನಿ ಅಂತ ಅದನ್ನ ಗಮನಿಸಿದ್ರೆ ಅದು ಒಂದು ಧ್ಯಾನನೇ. ಧ್ಯಾನ ಅಂತ ಬೇರೆ ಮಾಡ್ಬೇಕಾಗಿಲ್ಲ. ಮೆಡಿಟೇಷನ್ ಅಲ್ಲಿ ಹೇಳ್ಕೊಡೋ ಸಿಸ್ಟಮ್ಗಳು ನೀವು ಕೇಳಿರ್ತೀರಿ. ಅದರಿಂದ ಮನಸ್ಸನ್ನ ಅದು ಹೋಗ್ತಾ ಇರುವ ದಾರಿಯನ್ನ ಗುರುತಿಸಿದ್ರೆ ಅದು ಒಂದು ಧ್ಯಾನ. ಆದ್ರೆ ಆ ರೀತಿಯಲ್ಲಿ ಮನಸ್ಸನ್ನ ನಾವು ಹತೋಟೆಗೆ ತಂದುಕೊಳ್ಳೋದು ಇದು ನಿಸ್ಸೀಮ ಮಹಿಮಲ್ಲಿಲ್ಲ. ಆದರೆ ಆ ಮನಸ್ಸೆಂಬ ತತ್ವವನ್ನ ತಾಯಿ ಸೃಷ್ಟಿ ಮಾಡಿದಾಳಲ್ಲ, ಅದಕ್ಕಿಂತ ತಾಯಿಯ ಮಹಿಮೆಯನ್ನ ಹೇಳುವಂಥದ್ದು ಇನ್ನೇನೂ ಇಲ್ಲ. ಅದರ ಜೊತೆಯಲ್ಲಿ ಎಲ್ಲೆಲ್ಲಿ ಕಣ್ಣು ಹಾಯಿಸಿ ನಾವು ತತ್ವಾಸನ, ತತ್ವಮಯಿ ಈ ಜಾಗಗಳಲ್ಲಿ ನೋಡಿಕೊಂಡು ಬಂದ್ವಲ್ಲ, ಅಷ್ಟೇ ಅಲ್ಲದೆ ಹಿಂದಿನ ನಾಮಗಳಲ್ಲಿ ನೋಡುವಾಗಲೂ ಕೂಡ ಎಲ್ಲೆಲ್ಲಿ ಕಣ್ಣು ಹಾಯಿಸಿ ಎಂಥ ವಿಚಿತ್ರ, ಎಂಥ ಒಂದು ಬಳ್ಳಿ, ಅಂಥ ಬಳ್ಳಿಯಲ್ಲಿ ಒಂದಿಷ್ಟು ಹೂವು, ಆ ಸಣ್ಣ ಹೂವೊಳಗೆ ಎಂಥ ಅಂದ. ದಾರಿಯಲ್ಲಿ ಹೋಗುವಾಗ ಗಮನಿಸ್ತಾ ಇದ್ರೆ ಎಷ್ಟೆಷ್ಟು ಭವ್ಯವಾದದ್ದನ್ನ ನೋಡ್ತೇವೆ. ಇದೆಲ್ಲ ಹೇಗಾಯ್ತು, ಎಲ್ಲಿಂದಾಯ್ತು, ಯಾರು ನೀರು ಹಾಕದ ಜಾಗದಲ್ಲಿ ಇದೆಲ್ಲ ಹೆಂಗ್ ಬೆಳ್ಕೊಳ್ತು ಇತ್ಯಾದಿಗಳನ್ನ ನೋಡುವಾಗಲೇ ತಾಯಿಯ ಮಹಿಮೆಯ ಅರಿವು ನಮಗೆ ಉಂಟಾಗುತ್ತೆ. ಜೊತೆಯಲ್ಲಿ ಅವಳು ನಾವು ಈಗ ಹೇಳುವಂಥ ರಾತ್ರಿ ತಂತ್ರೋಕ್ತ ರಾತ್ರಿ ಸೂಕ್ತದಲ್ಲಿ ಏನ್ ಹೇಳ್ತಾ ಇದ್ದೀವಿ, ಅಮ್ಮ ವಿಷ್ಣು ಶರೀರ ಗ್ರಹಣಂ,
ವಿಷ್ಣು ಶರೀರನ್ನ ತಗೊಳ್ಳೋ ಕಾರಣ ಯಾರು? ನೀನೆ. ವಿಷ್ಣುಗೆ ಯಾಕೆ ಬೇಕಪ್ಪ ಶರೀರ? ನಮ್ದೇನೋ ಕರ್ಮ ಅಲ್ವೇ? ವಿಷ್ಣು ಯಾಕೆ ಶರೀರ ತಗೊಳ್ಬೇಕು? ವಿಷ್ಣುನೂ ಶರೀರ ತಗೊಳ್ಳುವಂತೆ ಮಾಡೋ ತಾಳೆ ಅಂದ್ರೆ ಅವಳ ಮಹಿಮೆ ಎಷ್ಟು ದೊಡ್ಡದಿರಬೇಕು. ಆದ್ರಿಂದ ವಿಷ್ಣು ಶರೀರ ಗ್ರಹಣಂ ಅಹಂ ಈಶಾನ ಏವಚ, ನಾನು ಈಶ್ವರ, ಎಲ್ಲರನ್ನೂ ನಿನ್ನ ಬೆರಳುಗಳ ದಾರಕ್ಕೆ ಸಿಕ್ಕಿಸ್ಕೊಂಡು ಕುಣಿಸ್ತೀಯಲ್ಲಮ್ಮ, ಇದಕ್ಕಿಂತ ನಿನ್ನ ಮಹಿಮೆಯನ್ನ ನಾವು ಏನು ಹೇಳೋದಿದೆ? ಇದು ನಿನಗೆ ಸಾಧ್ಯ. ಆದ್ರಿಂದ ಕಾರಿತಾಸ್ತೆ ಯಥೋ ತಸ್ತ್ವಾಂ ಕಸ್ತೋತುಂ ಶಕ್ತಿಮಾನ್ ಭವೇತ್. ನಮ್ಮನ್ನೇ ಬೆರಳಿಗೆ ಸಿಕ್ಕಿಸ್ಕೊಂಡು ಬ್ರಹ್ಮ ವಿಷ್ಣು ಈಶ್ವರರನ್ನು ನೀನು ಆಡಿಸ್ತೀಯ ಅಂದ್ರೆ ನಿನ್ನನ್ನು ಸ್ತೋತ್ರ ಮಾಡೋ ಬಾಯಿ ಎಲ್ಲಿದೆ? ಯಾವ ತರ ಸ್ತೋತ್ರ ಮಾಡೋಣ? ಹೇಗ್ ಸ್ತೋತ್ರ ಮಾಡೋಣ? ಅಲ್ಲಿ ತಾಯಿಯ ಮಹಿಮೆಯನ್ನ ನಾವು ನೋಡಬಹುದು. ಹೀಗೆ ಆದ್ರಿಂದಲೇ ಸಾತ್ವಮಿತ್ತಂ ಪ್ರಭಾವೈ ಸ್ವೈಹಿ ಉದಾರೈಹಿ ದೇವಿ, ನಿನ್ನ ಪ್ರಭಾವ ಎಷ್ಟು ದೊಡ್ಡದಮ್ಮ. ಇಲ್ಲಿ ಚಿಕ್ಕದಾಗೆ ಹೇಳಿರೋದು, ಅದನ್ನೇ ಮುಂದಿನ ಸ್ತೋತ್ರಗಳಲ್ಲಿ ವಿಸ್ತಾರ ಮಾಡಿಕೊಟ್ಟಿದ್ದಾರೆ ನಿಜ. ಆ ರೀತಿ ವಿಸ್ತಾರವಾದ ಮಹಿಮೆಯನ್ನ ತಾಯಿ ಹೊಂದಿದ್ದಾಳೆ. ಸೀಮಾ ಅಂದ್ರೆ ಒಂದು ಬಾರ್ಡರ್, ನಿಸ್ಸೀಮ ಬಾರ್ಡರ್ ಇಲ್ಲ. ಯಾರ ಮಹಿಮೆಗೆ ಒಂದು ಅಂತ್ಯ ಇಲ್ಲವೋ, ಅಥವಾ ಇದು ಆದಿ ಇದು ಅಂತ್ಯ ಅನ್ನುವಂಥ ಒಂದು ಸೀಮೆ ಇಲ್ಲವೋ, ಅವಳನ್ನ ನಿಸ್ಸೀಮ ಮಹಿಮಾ ಎಂಬುದಾಗಿ ಕರೀತಾರೆ. ಇದರಲ್ಲಿ ವಿಜ್ಞಾನಿಗಳಿಗೆ, ನಮ್ಮಂಥವರಿಗಿಂತನೂ ವೇದಾಂತಿಗಳಿಗೆ ಮತ್ತು ವೇದಾಂತಿಗಳಿಗಿಂತನೂ ಋಷಿಗಳಿಗೆ, ವಿಜ್ಞಾನಿಗಳಿಗೆ ಪ್ರಕೃತಿಯಲ್ಲಿರುವ ವಿಶೇಷ ಮಹಿಮೆಗಳು ಕಾಣಿಸ್ತಾ ಇರುತ್ತೆ. ಇತ್ತೀಚೆಗೆ ಒಂದು ಅಂದ್ರೆ ಸೃಷ್ಟಿಯಾಗಬೇಕಾದರೆ ಬ್ರಹ್ಮ ಯಾವ ರೀತಿ ಸೃಷ್ಟಿ ಮಾಡ್ದ ನಾವು ನೋಡಿದ್ವಿ. ತಪಸ್ಸು ಮಾಡು ಅಂತ ಹೇಳಿದ್ರು, ಬ್ರಹ್ಮ ತಪಸ್ಸು ಮಾಡ್ದ. ತನ್ನ ಸಂಕಲ್ಪ ಶಕ್ತಿಯಿಂದ ಅವನು ಪ್ರಜಾಪತಿಗಳನ್ನು ಸೃಷ್ಟಿ ಮಾಡ್ದ, ಮನುಗಳನ್ನು ಸೃಷ್ಟಿ ಮಾಡ್ದ. ಇದನ್ನೆಲ್ಲ ನಾವು ನೋಡಿದ್ದೇವೆ. ಇದು ನಮಗೆ ಕಟ್ಟುಕಥೆ. ಮನುಷ್ಯನ ಅಂದ್ರೆ ಬರೀ ಮನಸ್ಸಂಕಲ್ಪದಿಂದ ಸಾಧ್ಯನಾ ಅಂತ ನಮಗೆ ಅನ್ಸುತ್ತೆ. ಆದರೆ ಇವತ್ತು ವಿಜ್ಞಾನಿಗಳು ಅದು ಸಾಧ್ಯ ಇದೆ ಅನ್ನುವುದನ್ನ ಕಂಡುಹಿಡಿದಿದ್ದಾರೆ. ಒಬ್ಬನ ತೋಟದಲ್ಲಿ ಅವನು ಒಂದು ಮೊಸಳೆಯನ್ನ ಸಾಕೊಂಡಿದ್ದಾನೆ. ಒಂದೇ ಮೊಸಳೆ, ಆ ಮೊಸಳೆಗೆ ಇನ್ಯಾವುದು ಮೊಸಳೆ ಇಲ್ಲ. ಮತ್ತೆ ಅದು ಅವನು ಸಾಕಿರುವಂಥದ್ದು. ಆದ್ರಿಂದ ಬೇರೆ ಯಾವುದೋ ಮೊಸಳೆನ ತಂದು ಬಿಟ್ಟ ಆ ಥರ ಇಲ್ಲ. ಆ ತೋಟದೊಳಗೆ ಒಂದು ಕೊಳ ಇದೆ, ಕೊಳದೊಳಗೆ ಒಂದು ಮೊಸಳೆ ಇದೆ. ಒಂದು ಮೊಸಳೆ ಒಂದು ದಿವಸ ಎಷ್ಟೋ ಕಾಲದಿಂದ ಇದೆ, ಇವನು ಅದನ್ನು ಸಾಕಿದ್ದಾನೆ. ಪೇಪರಲ್ಲಿ ಬರ್ತಿರುತ್ತೆ, ನೀವು ಓದಿದ್ರೆ ಸ್ಟಾರ್ ಅಲ್ಲಿ ಒಂದು ಇದು ಏನು ವಿಶ್ವದ ವಿಶೇಷ ಅಂತ ಒಂದು ಕಡೆ ಕೊಡ್ತಿರ್ತಾನೆ. ಅಲ್ಲಿ ತುಂಬಾ ವಿಶೇಷ ಅಂಶಗಳಿರುತ್ತೆ. ಅಲ್ಲಿ ಈ ತರಹ ಆ ಮೊಸಳೆಯನ್ನ ಸಾಕೋದು, ಮೊಸಳೆಗೆ ಮುದ್ದು ಮಾಡೋದು, ಆ ತರದ್ದೆಲ್ಲ ತೋರಿಸ್ತಿರ್ತಾರೆ. ಈ ಮೊಸಳೆ ಎಷ್ಟು ವರ್ಷದಿಂದ ಇದೆ, ಒಂದು ದಿವಸ ಇದ್ದಕ್ಕಿದ್ದಾಗೆ ಅದು ಮರಿ ಹಾಕ್ತು. ಇದು ಹೇಗೆ ಸಾಧ್ಯ ಅಂತ ಅವನಿಗೆ ಆಶ್ಚರ್ಯ. ಯಾಕೆಂದ್ರೆ ಬೇರೆ ಮೊಸಳೆ ಇಲ್ಲ, ಎಲ್ಲಿಂದ ಇದು ಮರಿ ಹಾಕಕ್ ಸಾಧ್ಯ ಆಯ್ತು ಅಂತ ಅವನು ವಿಜ್ಞಾನಿಗಳಿಗೆ ಇದನ್ನ ಒಪ್ಪಿಸಿದ. ಪಾಶ್ಚಾತ್ಯ ದೇಶ ಆದ್ರಿಂದ ಅವರಲ್ಲಿ ಕುತೂಹಲ ಇರುತ್ತೆ. ಅವರು ಅದನ್ನ ಅಧ್ಯಯನ ಮಾಡಿದಾಗ ಅವ್ರಿಗೆ ಗೊತ್ತಾಗಿದ್ದೇನಪ್ಪಾ ಅಂದ್ರೆ ಪಾರ್ಥೋಜೆನೆಸಿಸ್ ಅಂತ ಒಂದು ವಿಶೇಷವಾದ ಒಂದು ಜೀನ್ ಇದೆಯಂತೆ. ಅದು ಅಂದ್ರೆ ಈ ಪೃಥ್ವಿಯಲ್ಲಿರುವಂಥ ಆ ಜೀನನ್ನು ಅವರು ಕಂಡು ಹಿಡಿದಿದ್ದಾರೆ. ಆ ಜೀನು ಮನಸ್ಸು ತಾನೇ ಉತ್ಪತ್ತಿ ಮಾಡುತ್ತಂತೆ. ಈಗ ಬ್ರಹ್ಮ ಉತ್ಪತ್ತಿ ಮಾಡ್ತಾನೆ ಮನಸ್ಸಿಂದ ಅಂದ್ರೆ ನಂಬಲ್ಲ. ಈಗ ನೋಡಿ ಅಲ್ಲಿ ಸೃಷ್ಟಿಯಲ್ಲಿ ಕಾಣ್ತಲ್ಲ, ಅದು ಜೀನು ತಾನೇ ಸೃಷ್ಟಿಯಲ್ಲಿ ಬಂದಿದ್ದಂತೆ. ಅದು ತನ್ನ ಮನಸ್ಸಲ್ಲಿ ತಾನೇ ಸೃಷ್ಟಿಯಾಗಿ ಆ ಒಂದು ಮೊಸಳೆ ಇದನ್ನ ಮರಿ ಹಾಕಬಹುದು ಅನ್ನೋದಾದರೆ ಈಗ ಯೋಚನೆ ಮಾಡಿ. ಆ ರೀತಿಯಲ್ಲಿ ಎಷ್ಟೆಲ್ಲ ವಿಜ್ಞಾನ ಮತ್ತೆ ಈ ಯಾವ ಒಂದು ಇದನ್ನ ಜೆನೆಸಿಸ್ ಅನ್ನ ಕಂಡು ಹಿಡಿದ್ರು ವಿಜ್ಞಾನಿಗಳು. ಅವರು ಇದರ ಬಲದ ಮೇಲೆ ಮತ್ತೆ ಮುಂದುವರಿತಾ ಹೋದಾಗ ಈ ಮನುಷ್ಯ ಶಕ್ತಿ ಇದೆಯಲ್ಲ, ಮನುಷ್ಯ ಸೃಷ್ಟಿ ಇದೆಯಲ್ಲ, ಮನುಷ್ಯ ಸೃಷ್ಟಿಯನ್ನ ನಾವು ಇಲ್ಲಿವರೆಗೆ ತಿಳಿದಿರುವಂತೆ ಸೃಷ್ಟಿಯಲ್ಲಿನ ಮೋಸ್ಟ್ ಎವಲ್ಯೂಷನೈಸ್ಡ್ ಅನ್ನುವಂತ ಇರುವಂತ ಒಂದು ಶಕ್ತಿ ಅಂತ ಕಂಡು ಹಿಡಿದಿರೋದು ಮನುಷ್ಯ ಶಕ್ತಿಯನ್ನ. ಆದ್ರೆ ಈಗ ಮೋಸ್ಟ್ ಇವಾಲ್ವ್ಡ್ ಯಾವುದು ಅಂತ ಈ ವಿಜ್ಞಾನಿಗಳು ಹುಡುಕಕ್ ಹೊರಟಾಗ ಯಾರಿಗೂ ಮನಸ್ಸಿಗೆ ಬರಲ್ಲ. ಆದರೆ ಭಾರತೀಯ ಋಷಿಗಳು ಅಕ್ಕಿಗೆ ಯಾವುದೇ ಪೂಜೆ ಆದರೂ ಅಕ್ಕಿಯನ್ನು ಇಡ್ತೇವೆ, ಭತ್ತವನ್ನು ಇಡ್ತೇವೆ. ಯಾವುದೇ ಆ ಅಕ್ಕಿಯನ್ನ ಅವರು ಕಂಡು ಹಿಡ್ದಿದಾರಲ್ಲ ಋಷಿಗಳು, ಯಾಕೆ ಅಕ್ಕಿ ಮೇಲೆ ಕಲಶ ಇಡಬೇಕು? ಯಾವುದೇ ಒಂದು ಮಂಗಳ ಕಾರ್ಯ ಮಾಡುವಾಗ ಅಕ್ಕಿಯನ್ನ ಯಾಕೆ ಇಟ್ಕೊಳ್ತೇವೆ? ಮನೆಗೆ ಪ್ರವೇಶ ಮಾಡುವಾಗ ಅಕ್ಕಿಯ ಅಂದ್ರೆ ಶಾಲಿ ಅಂದಾಗ ಸಮೃದ್ಧಿ ಅನ್ನುವ ಅಭಿಪ್ರಾಯ ಇದೆ. ಆದ್ರೆ ಆ ಶಾಲಿಯಲ್ಲಿ ಮನುಷ್ಯನ ಶರೀರದಲ್ಲಿರುವುದಕ್ಕಿಂತ ಎಷ್ಟೋ ಪಟ್ಟು
ಏನೇನು ಹಾರ್ಮೋನ್ಗಳು, ಕ್ರೋಮೋಸೋಮ್ಗಳು ಏನೇನಿದೆ ಅದರ ಎಷ್ಟೋ ಪಟ್ಟು ಜಾಸ್ತಿ ಒಂದು ಅಕ್ಕಿ ಕಾಳಲ್ಲಿ ಇದೆಯಂತೆ. ಇದನ್ನ ವಿಜ್ಞಾನಿಗಳು ಅಂದ್ರೆ ಅಲ್ಲಿಗೆ ಎವಲ್ಯೂಷನ್ ಯಾವುದು, ಎವಲ್ಯೂಷನ್ ಅಲ್ಲಿ ಹೈಯೆಸ್ಟ್ ಇರೋದು ಯಾವುದಪ್ಪ ಅಂದ್ರೆ ಮನುಷ್ಯ ಅಲ್ಲ, ಅಕ್ಕಿ ಕಾಳು. ಆ ಅಕ್ಕಿ ಕಾಳಿಗೆ ಅಂಥ ಮಹಿಮೆಯನ್ನ ಕೊಟ್ಟು ಒಂದು ಮನೆಗೆ ಪುಣ್ಯಾಹ ವಾಚನ ಮಾಡುವಂಥ ಕಾರ್ಯ ಆಗಿರಬಹುದು, ಏನು ಕೆಲಸ ಮಾಡಬೇಕಾದ್ರೂ ಕೊನೆಗೆ ವಿವಾಹ ಮಂಗಳ ಕಾರ್ಯದಲ್ಲಿ ಇವತ್ತು ಬಣ್ಣ ಬಣ್ಣದ ಅಕ್ಕಿ ಮಾಡಿ ಈಗ ಕೊನೆಗೆ ಅಕ್ಕಿನೇ ಬಿಟ್ಬಿಟ್ಟು ಏನು ಪುರ್ಪುರಿಗಳೆಲ್ಲ ಹಾಕೊಂಡು ಮಾಡ್ತಾರೆ. ಆದರೆ ಅಕ್ಕಿಗಿರುವಂಥ ಒಂದು ಪ್ರಾಶಸ್ತ್ಯ ಏನು ಅದನ್ನ ನಾವು ನೋಡುವಾಗ ಅಕ್ಕಿಯ ಒಂದು ಮಹಿಮೆ ಮಾನವ ಅಂದ್ರೆ ಇದೆಲ್ಲ ತಾಯಿಯ ಮಹಿಮೆ, ನಮ್ಮದಲ್ಲ. ಇದನ್ನ ನಾವು ಕಂಡುಹಿಡಿಯೋ ಬುದ್ಧಿ ಕೊಟ್ಟಿದ್ದಾಳಲ್ಲ ಅದು ತಾಯಿ ಮಹಿಮೆ. ಇಲ್ಲದೆ ಇದ್ರೆ ನಮಗೆ ಎಲ್ಲಿಂದ ಸಾಧ್ಯ ಅಲ್ವೇ? ಆ ರೀತಿಯಾದಂಥ ಒಂದು ಶಕ್ತಿ ಆ ತಾಯಿಯ ಮಹಿಮೆ ಅನ್ನೋದನ್ನ ನಾವು ಗಮನಿಸ್ತಾ ಹೋದಾಗ ಮಹಿಮೆಗೆ ಪಾರ ಎಲ್ಲಿದೆ? ಇವತ್ತು ಅಕ್ಕಿನ ಕಂಡುಹಿಡಿದ್ರು, ಮೊನ್ನೆ ಒಂದು ಮೊಸಳೆ ಕಂಡುಹಿಡಿದ್ರು. ಇನ್ನ ವಿಚಿತ್ರ ಕೇಳಿ, ಆಫ್ರಿಕಾದಲ್ಲಿ ಕಡವೆಗಳು ಅಂದ್ರೆ ತಾಯಿಯ ಮಹಿಮೆನ ಹೇಳೋದಕ್ಕೆ ಕಡವೆಗಳು ಒಂದು ಕಾಡೊಳಗೆ ತುಂಬಾ ಜಾಸ್ತಿ ಆಗ್ಬಿಟ್ಟಿತ್ತಂತೆ. ಆ ಕಡವೆಗಳು ಕೆಲವು ಮರವನ್ನ ಎಲ್ಲ ಇದನ್ನು ತಿನ್ನಲ್ಲ, ಅವು ಕೆಲವು ಇದನ್ನು ತಿನ್ನುತ್ತೆ, ಎಲೆಗಳನ್ನ ತಿನ್ನುತ್ತೆ. ಹಾಗೆ ಆ ಮರಗಳು ತಮ್ಮ ಎಲೆನ ತಿಂದು ತಾವು ಬತ್ತೋಗ್ತಾ ಇದ್ದೀವಿ ಅನ್ನಕ್ಕೆ ಕಡವೆಗಳು ಬರ್ತಾ ಇದೆ ಅನ್ನೋ ಸೂಚನೆ ಗೊತ್ತಾಗುತ್ತಲ್ಲ, ಆ ಮರ 100 ಮೀಟರ್ ದೂರದಲ್ಲಿರುವ ಮರಕ್ಕೆ ಸಂವಾಹ ಮಾಡುತ್ತಂತೆ. ಇದು ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ. 100 ಮೀಟರ್ ದೂರದಲ್ಲಿರುವ ಮರಕ್ಕೆ ಸಂವಾಹ ಮಾಡಿ ಕಡವೆ ಬರುತ್ತೆ, ಅದನ್ನು ತಿನ್ನಕ್ ಕೊಡಬೇಡ ನೀನು. ಈಗ ಕಡವೆ ಬಂತು, ಅದನ್ನು ತಿಂದು ಸ್ವಲ್ಪ ಹೊತ್ತಿಗೆ ಸತ್ತು ಬಿದ್ದೋಯ್ತು. ಯಾಕೆ? ಮರದ ಎಲೆನ ತಿನ್ನುತ್ತಲ್ವಾ. ಈ ಮರಕ್ಕೆ ಯಾರು ವಿಷ ಹಾಕಿದ್ದಾರೆ? ವಿಜ್ಞಾನಿಗಳು ಆಗ ಹೋದ್ರು, ಪರೀಕ್ಷೆ ಮಾಡಿದ್ರು. ಅಲ್ಲಿ ಆ ಎಲೆಯಲ್ಲಿ ವಿಷ ಉತ್ಪತ್ತಿ ಮಾಡ್ಕೊಂಡಿದೆ ಮರ. ಯಾಕೆಂದ್ರೆ ಇದು ನನ್ನ ತಿಂದೇ ಇರ್ಲಿ ಅಂತ. ನೋಡಿದ್ರಾ? ಅಂದ್ರೆ ನಾವು ಮರಗಳಲ್ಲಿ ಇದಿಲ್ಲ ಅಂತೇವಲ್ಲ, ಮರಗಳಿಗೆ ಎಲ್ಲಿಂದ ಬಂತು ಈ ಜ್ಞಾನ? ಮರಗಳಿಗೆ ಎಲ್ಲಿಂದ ಬಂತು ಈ ಒಂದು ಶಕ್ತಿ? ಇದು ತಾಯಿಯ ಮಹಿಮೆ ಅಲ್ಲದೆ, ಪರಮಾತ್ಮನ ಮಹಿಮೆ ಅಲ್ಲದೆ ಅಲ್ಲ. ಆದ್ರಿಂದ ಕಡವೆ ಇದು ಒಂದು ಬಿದ್ದು ಕೂಡ್ಲೆ ಮಿಕ್ಕವು ಓಡುತ್ತವೆ. ಅದರಲ್ಲೂ ಆ ಬುದ್ಧಿ ಕೊಟ್ಟಿದ್ದಾಳೆ ತಾಯಿ, ನಾನು ಬದುಕಬೇಕು ಅನ್ನೋ ಬುದ್ಧಿ. ಮರದಲ್ಲೂ ನಾನು ಬದುಕಬೇಕು ಅನ್ನೋ ಬುದ್ಧಿ. ಇದು 100 ಮೀಟರ್ ದೂರದ ಮರಕ್ಕೆ ಸಂವಹ ಮಾಡುತ್ತಲ್ಲ ಗಾಳಿನಲ್ಲಿ. ಎಂಥ ಒಂದು ಶಕ್ತಿ ನೋಡಿ. ಇಂಥ ಮಹಿಮೆಗಳನ್ನ ನಾವು ಗಮನಿಸಿದಾಗ ತಾಯಿಯ ಮಹಿಮೆ ಎಲ್ಲಿ ಸೀಮೆ ಇದೆ? ಇದಿಷ್ಟು ಯಾವುದೋ ಈಗ ನಾನು ಓದಿದ್ರಿಂದ ಹೇಳಿದೆ. ಓದಿದ್ದು ಗೊತ್ತಿಲ್ಲದೆ ಇರೋದು ಎಷ್ಟಿದೆ? 1, 2 ಅಪಾರ. ಯಾವುದು ದೂರದ ಬೇಡಲೇ ಬೇಡ, ನಮ್ಮ ಶರೀರನೇ. ಇವತ್ತಿಗೂ ಇನ್ನೂ ವೈದ್ಯಕೀಯ ಶಾಸ್ತ್ರದವರು ಅಧ್ಯಯನ ಮಾಡ್ತಾನೇ ಇದ್ದಾರೆ. ಆದ್ರಿಂದಲೇ ಚರಕ ಮತ್ತು ಸುಶ್ರುತ ಸಂಹಿತೆಯಲ್ಲಿ ಆರಂಭದಲ್ಲಿ ಸೃಷ್ಟಿ ಮೂಲನೇ ಹಿಡ್ಕೊಂಡೇ, ಸುಶ್ರುತ ಆರಂಭ ಮಾಡೋದೇ ಸೃಷ್ಟಿ ಮೂಲದಿಂದ, ಚರಕ ಸಂಹಿತೆ ಆರಂಭ ಮಾಡೋದೇ ಸೃಷ್ಟಿ ಮೂಲದಿಂದ, ಬ್ರಹ್ಮ ತತ್ವದಿಂದ ಬರ್ತಾರೆ. ಯಾಕೆ ಈ ಅಧ್ಯಾತ್ಮ ಅಂತ ಅನಿಸುತ್ತೆ ಓದೋರಿಗೆ. ಅದರಲ್ಲೂ ನಾವು ಮೆಡಿಕಲ್ ಸೈನ್ಸ್ಗೆ ಬಂದಿದ್ದೀವಿ, ಇದು ಯಾಕೆ ಅಂತ. ಇವತ್ತು ಮೆಡಿಕಲ್ ಸೈನ್ಸ್ ಅಲ್ಲಿ ಪ್ರತಿ ತಿಂಗಳಿನಲ್ಲಿ ಕಂಟಿನ್ಯೂಯಿಂಗ್ ಮೆಡಿಕಲ್ ಎಜುಕೇಶನ್ CME ಮಾಡ್ತಾ ಇರ್ತಾರೆ, ಪೇಪರ್ಗಳಲ್ಲಿ ಬರ್ತಿರುತ್ತೆ. ಯಾಕೆ ಅಂದ್ರೆ ನಾನು ಓದಿದ್ದು ಮುಗ್ದಿಲ್ಲ. ಇದೇ ಒಂದು ರೋಗ, ಈ ಒಂದು ಇಷ್ಟಗಲ ಕಣ್ಣು, ಆ ಕಣ್ಣಲ್ಲಿ ಎಷ್ಟು ರಾಶಿ, ಒಂದು ಕಣ್ಣೊಳಗೆ ಎಷ್ಟು ರಾಶಿ ಇದೆ. ಮೊನ್ನೆ ಸ್ಟಾರಲ್ಲಿ ಬಂದಿತ್ತು, ಅದು ಎಷ್ಟೋ ಲಕ್ಷ. ಮನುಷ್ಯನಿಗಿಂತ ಅದು ಎಷ್ಟೋ ಲಕ್ಷಗಳು, 2 ಲಕ್ಷಕ್ಕೂ ಮೀರಿದ್ದೇನೋ ಬಂದಿತ್ತು. ಅಂದ್ರೆ ಇರೋದು ಇಷ್ಟಗಲ ಕಣ್ಣು. ಅಷ್ಟು ವಿಚಾರಗಳನ್ನು ಒಬ್ಬ ವೈದ್ಯ ಅರ್ಥ ಮಾಡ್ಕೊಳ್ಬೇಕು ಅನ್ನೋದಾದ್ರೆ, ಅಂದ್ರೆ ನಮ್ಮ ಶರೀರ ಒಂದೇ ಅರಿಯಲಾಗದ ಮಹಿಮೆ ಉಳ್ಳ ತತ್ವ. ಅಂಥ ಎಷ್ಟು ಕೋಟಿ ಶರೀರಗಳನ್ನ ತಾಯಿ ಪ್ರಪಂಚದಲ್ಲಿ ಸೃಷ್ಟಿ ಮಾಡಿದಾಳೆ. ಅಂಥ ಎಷ್ಟು ಮಹಿಮೆಗಳು ಪ್ರಪಂಚದಲ್ಲಿದೆ. ಆ ತಾಯಿಯ ಮಹಿಮೆಗೆ ಎಲ್ಲಿ ಸೀಮೆಯನ್ನ ನಾವು ಹಾಕೋಣ? ಅದು ತಾಯಿ ನಿಸ್ಸೀಮ ಮಹಿಮಾ. ಆ ತಾಯಿಯ ಮಹಿಮೆಗೆ ಸೀಮೆ ಇಲ್ಲ. ಆದ್ರಿಂದಲೇ ಉಪನಿಷತ್ತುಗಳು ಹೇಳುವಾಗ ಮಹತೋ ಮಹೀಯಾನ್ ಅಣೋರಣೀಯಾನ್ ಮಹತೋ ಮಹೀಯಾನ್. ಹಾಗೆ ಪುರುಷ ಸೂಕ್ತದಲ್ಲಿ ಏತಾವಾನಸ್ಯ ಮಹಿಮಾ, ಇವಳ ಮಹಿಮೆಯನ್ನ ಏನಂತ ಹೇಳೋದಪ್ಪ ಅಂದ್ರೆ ಮಾತಿಗೆ ನಿಲುಕದ್ದು ತಾಯಿಯ ಮಹಿಮೆ. ಅಂಥ ಮಹಿಮೆ ಅವಳದು. ಅವಳ ಮಹಿಮೆಯನ್ನ ನಾವು ಯಾವುದರ ಮೂಲಕ ನೋಡಕ್ ಹೋಗ್ತೇವೆ ಅದಷ್ಟೇ ನಮಗೆ ಮಹಿಮೆ ಅಂತ. ಈಗ ನಾವು ಹೇಳಿದ್ವಲ್ಲ, ಈ ಮೊಸಳೆ ಸೃಷ್ಟಿಯ ಮೂಲಕ ಅಥವಾ ಯಾವುದೋ ಗಿಡಗಳ ಸಂವಹನದ ಮೂಲಕ, ಹೀಗೆ ವಿಜ್ಞಾನಿಗಳ ಅಧ್ಯಯನದಿಂದ ತಿಳ್ಕೊಳ್ಳೋದು ನೋಡಿದರೆ ಅದು ಇಷ್ಟೇ ಆಗಿ ಕಾಣುತ್ತೆ.
ಹೇಗೆ ಅಂದ್ರೆ, ಈಗ ಸೂರ್ಯನನ್ನ ಇಲ್ಲಿಂದ ನೋಡಿದ್ರೆ ಸೂರ್ಯ ಎಷ್ಟಾಗಿ ಕಾಣ್ತಾನೆ ಅಲ್ವೇ? ಕಿಟಕಿ ಮೂಲಕ ನೋಡಿದ್ರೆ ಇಷ್ಟೇ. ಕಿಟಕಿಲು ಒಂದು ಎಲ್ಲ ಮುಚ್ಚಿಬಿಟ್ಟಿದ್ರೆ, ಒಂದು ತೂತೊಳಗಿದ್ರೆ ಅಷ್ಟೇ ಅಲ್ವೇ? ಆದರೆ ಸೂರ್ಯನ ಮಹಿಮೆ ಅಷ್ಟೋ, ನಮ್ಮ ನೋಡುವ ಮಹಿಮೆ ಅಷ್ಟೋ ಅಲ್ವಾ? ನಮ್ಮ ದೃಷ್ಟಿಯ ಮಹಿಮೆ ಅಷ್ಟು. ಸೂರ್ಯನ ಮಹಿಮೆ ಅಪಾರವೇ, ಅಂತ್ಯ ಇಲ್ಲದ್ದು. ಹಾಗೆ ತಾಯಿಯ ಮಹಿಮೆ ನಿಸ್ಸೀಮ ಮಹಿಮಾ. ನೋಡಿ, ಒಂದೊಂದು ನಾಮವನ್ನ ನೋಡಿ, ಎಷ್ಟು ರಸ, ಎಷ್ಟು ರುಚಿ. ನೀವು ಹೀರ್ತಾ ಇದ್ರೆ ಅದು ಮುಗಿಯೋದಿಲ್ಲ, ಅಷ್ಟು ಮಹಿಮೆಯಿಂದ. ಅದರಿಂದ ತಾಯಿಯ ಕೃಪೆಯಿಂದ ಇವರು ಬರೆದಿರೋದು. ವಶಿನಿ ವಾಗ್ದೇವಿಯರು ಬರಿಬೇಕಾದ್ರೆ ತಾಯಿಯ ಪರಮ ಕೃಪೆ, ಅವಳು ಅದನ್ನ ಕರುಣಿಸಿದ್ರಿಂದ ಇಷ್ಟು ರಸಪೂರ್ಣವಾದಂಥ ಒಂದು ನಾಮಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಿಸ್ಸೀಮ ಮಹಿಮಾ, ನಿಸ್ಸೀಮ ಮಹಿಮೆ ಆದ್ಮೇಲೆ ಅವಳು ನಿತ್ಯ ಯೌವನ ಆಗೋದ್ರಲ್ಲಿ ಆಶ್ಚರ್ಯ ಇಲ್ಲ ಅಲ್ವೇ? ಈಗ ನಮ್ಮಂಥವರಿಗಾದ್ರೆ ಯೌವನ ಸ್ಥಿರವಲ್ಲ. ರಾವಣ ಬಂದು ಸೀತೆಗೆ ಹೇಳ್ದ, ಸೀತೆ ಯೌವನ ಸ್ಥಿರ ಅಲ್ಲ, ಇನ್ನು ಎಷ್ಟು ದಿನ ರಾಮ 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 ಅಂತ ಕೂಕ್ಕೋತಿಯೇ, ಅವನಿನ್ ಬರಕ್ ಸಾಧ್ಯ ಇಲ್ಲ. ನಮ್ಮ ಲಂಕೆ ದಿಕ್ಕೆ ಹುಡ್ಕಕ್ಕಾಗಲ್ಲ. ಅಕಸ್ಮಾತ್ ಲಂಕೆ ದಿಕ್ಕು ಗೊತ್ತಾದ್ರೂ ಅವನು ಲಂಕೆ ದ್ವಾರದವರೆಗೆ ಬರಕ್ಕಾಗಲ್ಲ. ಸಮುದ್ರ ಅಂತೂ ದಾಟಕ್ಕ ಒಂದು ರಾಶಿ ಹೇಳ್ದ. ಆದ್ರಿಂದ ಯೌವನ ಸ್ಥಿರವಲ್ಲ. ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಣೇ ಯೌವನಂ. ಯೌವನ ಒಂದು ಕ್ಷಣಕಾಲದಲ್ಲಿ ಪುಸ್ ಅಂತ ಹಾರೋಗ್ಬಿಡುತ್ತೆ. ಯಾಕೆ ಯೌವನ ಮಾತ್ರ ಕ್ಷಣಕಾಲದಲ್ಲಿ ಹಾರೋಗುತ್ತೆ? ಭೋಗಾಭಿಲಾಷೆ, ಅನುಭವಿಸ್ಬೇಕು ಅನುಭವಿಸ್ಬೇಕು ಅನುಭವಿಸ್ಬೇಕು. ಆ ವಯಸ್ಸಾದ ಮೇಲೆ ಆಸೆ ಇದ್ರೂ ಆಗಲ್ವಲ್ಲ. ಈಗಾದ್ರೆ ಅಲ್ಹಾರು ಇಲ್ಹಾರು ಇತ್ತಗೋ ಅಲ್ವಾ? ಆದ್ರಿಂದ ಕ್ಷಣ ಮಾತ್ರದಲ್ಲಿ ಯೌವನ ಕಳೆದೋಯ್ತು. ಅದೇ ವೃದ್ಧಾಪ್ಯ ಒಂದೊಂದು ದಿನ ಭಾರ, ಒಂದೊಂದು ದಿನ ಭಾರ, ಇನ್ನೂ ಇದೆ ಅಲ್ವೇ? ಆದ್ರಿಂದ ಯಾತಿ ಕ್ಷಣೇ ಯೌವನಂ. ಅಂಥ ಯೌವನ ಶಾಶ್ವತ ಅಲ್ಲ ನಮ್ಮೆಲ್ಲರಿಗೆ. ಅಮ್ಮನಿಗೆ ನಿತ್ಯ ಯೌವನ. ಯಾಕೆ ಅಂದ್ರೆ ಬ್ರಹ್ಮಾದಿಗಳಿಗೆ ಸೃಷ್ಟಿ ಕಾರಣಕರ್ತ ಆಗಿದ್ದಾಳೆ. ಒಂದು ಸಲ ಸೃಷ್ಟಿ ಮಾಡಿದ್ಲಾ? ಒಂದೇ ಸೃಷ್ಟಿ ಮಾಡಿ ಸುಸ್ತಾಗ್ಬಿಟ್ಲಾ? ಇಲ್ಲ. ಎಷ್ಟು ಸೃಷ್ಟಿ ನಾವು ಭಾಗವತದಲ್ಲಿ ನೋಡಿದ್ವಿ. ನಿರಂತರವಾಗಿ ಸೃಷ್ಟಿ ಕಾರ್ಯ ನಡೀತಾನೆ ಇರುತ್ತೆ. ಒಂದ್ ಸೃಷ್ಟಿ ಆದ್ಮೇಲೆ ಇನ್ನೊಂದು ಸೃಷ್ಟಿ, ಇನ್ನೊಂದು ಸೃಷ್ಟಿ ಆದ್ಮೇಲೆ ಮತ್ತೊಂದು ಸೃಷ್ಟಿ, ಒಂದ್ ಯುಗ ಆದ್ಮೇಲೆ ಮತ್ತೊಂದು ಯುಗ, ಒಂದು ಮನ್ವಂತರ ಆದ್ಮೇಲೆ ಮತ್ತೊಂದು ಮನ್ವಂತರ, ಒಬ್ಬ ಒಂದು ಮನ್ವಂತರಗಳ ಇದು ಕಳೆದೋಗಿ ಒಬ್ಬ ಬ್ರಹ್ಮ ಕಳೆದೋದ್ರೆ ಇನ್ನೊಬ್ಬ ಬ್ರಹ್ಮ ಎಲ್ಲಿದೆ? ಆದ್ರಿಂದ ಕೋಟಿ ಕೋಟಿ ಬ್ರಹ್ಮಾಂಡಗಳು, ಆ ಕೋಟಿ ಕೋಟಿ ಬ್ರಹ್ಮ. ಇದು ಕೂಡ ಎಲ್ಲ ವಿಜ್ಞಾನಿಗಳು ಕಂಡುಹಿಡಿದಿರುವಂಥದ್ದೇ. ಒಂದು ಅಣುವಿನೊಳಗೆ ಎಷ್ಟೋ ಕೋಟಿ ಬ್ರಹ್ಮಾಂಡವನ್ನ ಕಂಡಿದಾರಂತೆ. ಅಂದ್ರೆ ಆ ರೀತಿಯಾದ ಒಂದು ಚೈತನ್ಯ ಶಕ್ತಿ ಆ ಮಹಿಮೆಯ ಇರುವವಳದಾದ್ರೆ, ಅವಳು ಎಷ್ಟು ಕೋಟಿ ಬ್ರಹ್ಮಾಂಡ, ಅನಂತ ಕೋಟಿ ಬ್ರಹ್ಮಾಂಡ ಜನನಿ ಆದ್ಮೇಲೆ ಅವಳು ಯೌವನ ಖಾಲಿ ಆಗುದು ಯಾವಾಗ? ಆದ್ರಿಂದ ಅವಳು ನಿತ್ಯ ಯೌವನ, ಸದಾ ಕಾಲದಲ್ಲಿ ಅವಳು ಯೌವನದಲ್ಲೇ ಇರುವಂಥವಳು. ನಿತ್ಯ ಯೌವನ. ಸೃಷ್ಟಿ ಪ್ರಕ್ರಿಯೆ ನಿರಂತರವಾಗಿ ನಡೀತಿರುತ್ತೆ. ಆದ್ರಿಂದ ನಿರಂತರವಾಗಿ ನಡೆಯುವ ಸೃಷ್ಟಿ ಪ್ರಕ್ರಿಯೆಯಲ್ಲಿ ಅವಳು ಯೌವನವನ್ನ ಕಳೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಅಂಥ ಒಂದು ಶಕ್ತಿ ಅಂದ್ರೆ ಯೌವನ ಅಂದಾಗ ಘನೀಭೂತವಾದ ಶಕ್ತಿ ಅಲ್ವಾ? ವೃದ್ಧಾಪ್ಯದಲ್ಲಿ ಶಕ್ತಿ ಕುಗ್ಗೋಗಿದೆ. ಯೌವನದಲ್ಲಿ ಸಂಗೃಹೀತವಾಗಿರುವ ಘನೀಭೂತ ಶಕ್ತಿ ಇದೆ. ಏನು ಮಾಡ್ಲಿ, ಬೆಟ್ಟಗುದ್ಲ ಆ ತರಹ ಇರುತ್ತೆ ಯೌವನದ ಶಕ್ತಿ ಅಲ್ವೇ? ಆ ರೀತಿಯಾಗಿರುವಂತಹ ಶಕ್ತಿ. ಸಮುದ್ರ ನೆತ್ಕೊಂಬರ್ಲ, ಆ ರೀತಿಯಾದ ಶಕ್ತಿ ಇರುತ್ತೆ. ಮನಸ್ಸೊಳಗಿರುತ್ತೆ. ಶಾರೀರಿಕವಾಗಿ ಮಾಡ್ತೇವೋ ಬಿಡ್ತೇವೋ, ಅಂಥ ಒಂದು ಶಕ್ತಿ ತಾಯಿಯೊಳಗೆ ನಿರಂತರವಾಗಿ ಇದೆ. ಆದ್ರಿಂದ ಅವಳು ನಿತ್ಯ ಯೌವನ. ಅಂದ್ರೆ ಅರ್ಥ ಏನು? ದೇಶ ಕಾಲ ವಸ್ತುವಿನ ಮಹಿಮೆಗೆ ಪ್ರಭಾವಕ್ಕೆ ಅವಳು ಒಳಗಾಗಲ್ಲ. ಅವಳ ಮಹಿಮೆ ಅವಳ ಪ್ರಭಾವಕ್ಕೆ ದೇಶ ಕಾಲ ವಸ್ತುಗಳು ಒಳಗಾಗತ್ತೆ. ಆದರೆ ದೇಶಕಾಲ ವಸ್ತುಗಳ ಮಹಿಮೆಗೆ ಪ್ರಭಾವಕ್ಕೆ ಅವಳು ಒಳಗಾಗಲ್ಲ. ಆದ್ರಿಂದ ಅವಳ ಶರೀರದಲ್ಲಿ ಮುದಿತನ ಅನ್ನೋದು ಬರೋದು ಇಲ್ಲ. ಹಾಗಾಗಿ ಅವಳು ನಿತ್ಯ ಯೌವನ. ಇನ್ನು ಮದಶಾಲಿನಿ. ಮದಶಾಲಿನಿ, ಶಾಲಿ ಅಂದ್ರೆ ಈಗ ತಾನೇ ನೋಡಿದ್ವಿ, ಅಂದ್ರೆ ಅತ್ಯಂತ ಸಮೃದ್ಧಿ, ಅತಿ ಪೂರ್ಣ ಸಮೃದ್ಧಿ ಉಳ್ಳದ್ದು ಯಾವುದೋ ಅದು ಶಾಲಿ. ಆದ್ರಿಂದ ಈಗ ಮನುಷ್ಯನನ್ನ ಎಲ್ಲ ರೀತಿಯಿಂದ ಪಕ್ವಗೊಂಡ ಎವಲ್ಯೂಷನ್ ಇವಾಲ್ಡ್ ಅಂತ ಅನ್ಕೊಂಡಿದ್ರೆ, ಶಾಲಿ ಎಂಬುದು ಅದನ್ನೂ ಮೀರಿ
ಎಷ್ಟೋ ಪಟ್ಟು, ನನಗೆ ಮರ್ತೋಗಿದೆ ಎಷ್ಟು ಪಟ್ಟು ಅಂತ ರೇಷಿಯೋ, ಆದರೆ ಎಷ್ಟೋ ಪಟ್ಟು ದೊಡ್ಡದು ಅಂದಾಗ ಅಂಥ ಮದ ಶಾಲಿ ಇವಳಾಗಿದ್ದಾಳೆ. ಅದೇನು ತಾಯಿಯಲ್ಲಿ ಮದ ಇರೋದು ಅಂದರೆ ಮದ ಅನ್ನೋದು ತಪ್ಪಲ್ವಾ? ನಾವೇನು ಹೇಳ್ತೀವಿ, ಕಾಮ ಕ್ರೋಧ ಲೋಭ ಮೋಹ ಮದ ಇರಬಾರ್ದು, ಅದು ಅರಿವರ್ಗ ಅನ್ನುವಾಗ ತಾಯಿಯೊಳಗೆ ಮದ ಇದೆಯಲ್ಲ, ಅಂದರೆ ತಾಯಿಯಲ್ಲಿರುವ ಮದ ಅವಳು ನಮಗೆ ಆದರ್ಶ ತೋರಿಸ್ತಾ ಇದ್ದಾಳೆ. ಯಾವ ಮದ ಅಂದರೆ, ಯಾವ ಶ್ರೀರಾಮಕೃಷ್ಣರು ಉದಾಹರಣೆ ಹೇಳ್ತಾರೆ, ದುಂಬಿ ಶಬ್ದ ಮಾಡ್ತಾನೇ ಇರುತ್ತೆ. ಶಬ್ದ ನಿಲ್ತು ಅಂದ್ರೆ ಅರ್ಥ ಏನು? ಹೂ ಮೇಲೆ ಕೂತು ಮಧು ಹೀರ್ತಾ ಇದೆ ಅಂತ ಅಲ್ವೇ? ಹಾಗೆ ಅವಾಗೇನಾಯ್ತು, ಅದು ಮತ್ತ ಆಯ್ತು. ಮಧು ಹೀರುವಾಗ ಮತ್ತ ಆಯ್ತು, ನಿಶ್ಶಬ್ದ ಆಯ್ತು. ಹಾಗೆ ನಮ್ಮ ಮನಸ್ಸು ಪರಮಾತ್ಮ ತತ್ವದ ಪರಮ ರಸದಲ್ಲಿ ಮುಳುಗಿಬಿಟ್ಟಾಗ ಮದಿಸುತ್ತೆ. ಅದು ಬೇಕೋ ಬೇಡವೋ? ಆ ಮದ ಬೇಕು, ಈ ಮದ ಬೇಡ. ಯಾವುದು? ಆರೋಗ್ಯನ್ಸ್ ಬೇಡ. ಆದರೆ ಆ ಮದ, ಯಾವ ಮದ? ಪರಮಾತ್ಮ ತತ್ವದ ರಸಾಮೃತಾಸ್ವಾದ ಮದ. ಅದೇ ಉನ್ಮನಿ ಅವಸ್ಥೆ. ಮನಸ್ಸನ್ನು ಮೀರಿದ, ಮನಸ್ಸಿನ ಒಂದು ಲೀಲೆಗಳನ್ನೆಲ್ಲ ಮೀರಿದ ನೆಲೆಯಲ್ಲಿ ಮನಸ್ಸಿರೋವರೆಗೆ, ಈಗ ಹೇಳಿದ್ವಲ್ಲ, ಅಂತ ಗಲಾಟೆ ಮಾಡ್ತಾ ಇರುತ್ತೆ ಮನಸ್ಸು. ಅದು ಮಾಡಿ, ಇದು ಮಾಡಿ, ಹೀಗೆ ಮಾಡ, ನಿದ್ದೆಲ್ಲೂ ಗಲಾಟೆ ಮಾಡ್ತಿರುತ್ತೆ. ಅದೇ ಮನಸ್ಸು ಆ ಮನಸ್ಸನ್ನ ಮೀರಿದ ನೆಲೆಯನ್ನ ದೇವಿಯ ನೆಲೆಯಲ್ಲಿ, ಪರಮಾತ್ಮ ನೆಲೆಯಲ್ಲಿ, ಪರಬ್ರಹ್ಮದ ನೆಲೆಯಲ್ಲಿ ಲೀನ ಮಾಡುವಂಥ ಒಂದು ಸಾಧನದಲ್ಲಿ ಮುಳುಗಿಸಿಬಿಟ್ರೆ ಒಂದು ಕ್ಷಣ, ಒಂದೇ ಕ್ಷಣ ಏನಾಗಿರುತ್ತೆ? ಎಲ್ಲ ಶಬ್ದ ನಿಂತು ಹೋಗುತ್ತೆ. ಗಾಢ ನಿದ್ದೆಯಲ್ಲಿ ನಾವು ಅನ್ಕೊಂಡಿರೋ ಹಾಗೆ, ಅದರಲ್ಲಿ ಸಾಮಾನ್ಯ ಮಕ್ಕಳಿಗೆ ಹೇಳ್ತೀವಿ, ಹಬ್ಬ ಸದ್ಯ ಮಲ್ಕೋತು, ಚೇಷ್ಟೆ ನಿಶಬ್ದ ಆಯಿತು ಅಂದರೆ, ಆ ರೀತಿಯಲ್ಲಿ ಎಲ್ಲ ಚೇಷ್ಟೆಗಳು ಕೊನೆಗೊಳ್ಳುವ, ಎಲ್ಲಿ ನಾಂತ ಪ್ರಜ್ಞಂ ನ ಬಹಿಃಪ್ರಜ್ಞಂ ನ ಉಭಯತಃ ಪ್ರಜ್ಞಂ ನ, ಆ ರೀತಿಯಾದ ಯಾವ ಒಂದು ಪ್ರಜ್ಞೆ ಇಲ್ಲದ ಉನ್ನತ ನೆಲೆ, ಅಲ್ಲಿ ಕೂತು ಆನಂದ ಅನುಭವಿಸ್ತಿದ್ದೀರಾ. ಅದೇನಿದೆ? ಮದ ಇದೆ. ಎಂಥ ಮದ ಇದೆ? ಆನಂದಾಮೃತ ರಸಾಸ್ವಾದ ಮದ ಇದೆ. ಆದರೆ ಅಲ್ಲಿ ಗರ್ವ ಇಲ್ಲ, ಅಹಂಕಾರ ಇಲ್ಲ, ಮತ್ತತೆಯಿಂದ ನೀನು ಯಾರು ಅನ್ನುವುದನ್ನು ನೋಡದೆ ಆಡುವ ಮಾತುಗಳಿಲ್ಲ. ದೊಡ್ಡವರು ಚಿಕ್ಕವರು ಇದೆಲ್ಲ ಮದದ, ಈ ಮದದ ಯಾವುದು? ಕಾಮಕ್ರೋಧ ಲೋಭ ಮದದ. ಆ ಮದದಲ್ಲಿ ಅದರಿಂದ ತಾಯಿ ಹೇಗಿರ್ತಾಳೆ? ನಿರಂತರ ಆ ಮದ ಆಸ್ವಾದನೆಯಲ್ಲಿರ್ತಾಳೆ, ನಿರಂತರವಾಗಿ ಆ ಭಾವದೊಳಗೆ ಅವಳಿರ್ತಾಳೆ. ಆದ್ರಿಂದ ಮದ ಶಾಲಿನಿ, ಆ ಮದದ ಸಮೃದ್ಧಿ ಅವಳೊಳಗಿದೆ. ನಿರಂತರ ಪರಬ್ರಹ್ಮ ತತ್ವದ ಪರಮಾತ್ಮ ಭಾವದ ಅಮೃತ ರಸಾಸ್ವಾದದೊಳಗೆ ಅವಳು ಲೀನಲಾಗಿ ಇರ್ತಾಳೆ. ಆದ್ರಿಂದ ಆನಂದ, ಆ ಆನಂದೋನ್ಮತ್ತತೆ. ಆದ್ರಿಂದ ಆನಂದವನ್ನ ಬ್ರಹ್ಮ ಆನಂದಂ ಬ್ರಹ್ಮೇತಿ ವ್ಯಜಾನಾತ್ ಎಂಬುದಾಗಿ, ಆನಂದಾಧ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ. ಈ ಆನಂದ ಭೌತಿಕವಾದ ವಿಷಯಗಳಿಗೆ ಸಂಬಂಧಪಟ್ಟ ಆನಂದ ಆದರೆ ಆಗ ಆನಂದಕ್ಕೆ ಕೊನೆ ಇದೆ. ಆ ಆನಂದದಲ್ಲಿ ಬಂದ ಮತ್ತು ಕೂಡ ಇಳಿದು ಹೋಗ್ಬಿಡುತ್ತೆ. ನನ್ನ ಹತ್ರನೇ 70 ಲಕ್ಷದ ಕಾರ್ ಇದೆ ಅಂತ ಮದ ಮಾಡ್ತಾ ಇರುವಾಗ ಎಲ್ಲೋ ಆ ಮದದಲ್ಲಿ ಸ್ಟೀರಿಂಗ್ ವೀಲ್ ಮೇಲೆ ಮತ್ತು ಮರೀತು ಅಂದ್ರೆ ಏನೂ ಆಗತ್ತೆ. ಆ ಮದ ಜರ್ರಂತ ಇಳಿಸ್ತಾನೆ ಪರಮಾತ್ಮ ಅಲ್ವೇ? ಆದರೆ ವಿಷಯಾಧಾರಿತವಲ್ಲದ ಮದ ಇದು. ಆದ್ರಿಂದ ಅದು ಆ ಮದ ಶಾಲಿಯಾಗಿರಬೇಕು, ಸಮೃದ್ಧಿಯಾಗಿರಬೇಕು. ಅಂಥ ಮದ ನಮಗೆ ಎಲ್ಲಿಂದ ದೊರಕುತ್ತೆ? ದೇವಿಯ ಕೃಪೆಯಿಂದ ದೊರಕುತ್ತೆ. ಯಾಕೆ? ಅವಳ ಹತ್ರ ಸಮೃದ್ಧಿಯಾಗಿದೆ, ಎಷ್ಟು ಮೊಗೆದು ಕೊಟ್ಟರು ಖಾಲಿಯಾಗಲ್ಲ. ಆದ್ರಿಂದ ಅವಳನ್ನ ನಾವು ಆಶ್ರಯಿಸಬೇಕು. ಅಂಥ ಒಂದು ಮದವನ್ನ ನಾವು ಜೀವನದಲ್ಲಿ ಪಡ್ಕೊಂಡು ನಿತ್ಯ ನಿರಂತರವಾಗಿ ದೇವಿಯ ಆ ಆನಂದಾಮೃತ ರಸಾಸ್ವಾದ ನಿಮಗ್ನವಾದ ಮನಸ್ಸುಳ್ಳದ್ದಾಗಿ, ಅದರ ಉನ್ಮತ್ತತೆಯಲ್ಲಿ ಕೂಡಿರುವ ಉನ್ಮನಿ ಭಾವದಲ್ಲಿ ನಾವಿರುವಂತೆ ಆ ತಾಯಿ ನಮಗೆ ಕರುಣಿಸಿಕೊಡಬೇಕು. ಅದು ಮದ ಶಾಲಿನಿ. ಇನ್ನು ಮದ ಈಗ ಇನ್ನೊಂದು ಬಂತು, ಮದ ಘೂರ್ಣಿತ ರಕ್ತಾಕ್ಷಿ. ಮದದಿಂದ ಗಿರಿಗಿರಿ ತಲೆ ಇದು ಕಣ್ಣು ತಿರುಗುತ್ತಾ ಇದೆ. ಮದ ಘೂರ್ಣಿತ ರಕ್ತಾಕ್ಷಿ, ಕೆಂಪು ಕಣ್ಣಿದೆ, ಮತ್ತೆ ಮದದಿಂದ ಕಣ್ಣು ಗಿರಿಗಿರ ತಿರುಗುತ್ತಾ ಇದೆ. ಮದಶಾಲಿನಿನಲ್ಲಿ ಭಕ್ತರು ಯಾರು ಇವಳನ್ನು ಆಶ್ರಯಿಸಿದ್ದಾರೆ
ಅಮ್ಮ ನನಗೆ ನಿನ್ನ ಆನಂದಾಮೃತ ರಸ ಬೇಕು, ಅಮ್ಮ ನಿನ್ನ ಪದತಲದ ಆಸರೆ ನನಗೆ ಬೇಕು, ಅಮ್ಮ ನಿನ್ನ ದಿವ್ಯ ಮಂಗಳ ವಿಗ್ರಹವನ್ನು ನಿರಂತರವಾಗಿ ಭಾವಿಸುವ ಒಂದು ಇದನ್ನು ಕೊಡಮ್ಮ, ನನಗೆ ಇನ್ನೇನು ಬೇಡ ಆ ಜೀವನದಲ್ಲಿ. ಉಸಿರು ಉಸಿರಿನಲ್ಲಿ ನೀನಮ್ಮ, ಉಸಿರು ಉಸಿರಿನಲ್ಲಿ, ಕಣ್ಣಿನ ನೋಟದಲ್ಲಿ, ಕಣ್ಣು ಎಲ್ಲೆಲ್ಲಿ ಚಲಿಸಿದರೆ ಅಲ್ಲೆಲ್ಲ ನಿನ್ನನ್ನ ಕಾಣುವ ಒಂದು ಭಾವ ಕೊಡಮ್ಮ. ಅದು ಮದಶಾಲಿನಿ. ಇಲ್ಲಿ ಗರ್ಜ ಮೂಢ ಏನು ಹೇಳಿದ್ಲು, ಗರ್ಜಿಸೋ, ಎಷ್ಟು ಗರ್ಜಿಸ್ತೀಯ? ಅಲ್ಲಿ ಗರ್ಜಿಸ್ತಿದಾನಲ್ಲ ಮದದಿಂದ, ಅವನನ್ನ ಮೀರಿದ ಮದ ಇವಳಿಗೆ ಬರಬೇಡವಾ? ಆದ್ರಿಂದ ಕ್ಷಣಂ ಯಾವತ್ ಪಿಬಾಮ್ಯಹಂ, ಮಧು ಯಾವತ್ ಪಿಬಾಮ್ಯಹಂ, ನಾನು ಮಧು ಕುಡಿಯೋವರೆಗಷ್ಟೇ. ಅಲ್ಲೇ ಮಧು ಕುಡಿದೆ ಅಂದ್ರೆ ನಿನ್ನ ಮದ ಎಲ್ಲ ಜರ್ರ ಅಂತ ಇಳಿದೋಯ್ತು. ಆದ್ರಿಂದ ಗರ್ಜ ಕ್ಷಣಂ ಮೂಢ ಮಧು ಯಾವತ್ ಪಿಬಾಮ್ಯಹಂ, ನಾನು ಮಧು ಕುಡಿಯುವಲ್ಲಿವರೆಗಷ್ಟೇ ನಿನ್ನ ಮದ, ಆ ಕ್ಷಣದಲ್ಲಿ ನಿನ್ನ ಮದ ಇಳಿದು ಹೋಯಿತು. ಅದಕ್ಕೆ ಆಕೆಯ ಕಣ್ಣು ತಿರುಗುತ್ತಾ ಎಲ್ಲೆಲ್ಲಿ ಮದೋನ್ಮತ್ತರಾಗಿರುವವರಿದ್ದಾರೆ, ಮದೋನ್ಮತ್ತತೆಯಿಂದ ವ್ಯಾವಹಾರಿಕವಾದ ನಡೆನುಡಿಗಳನ್ನ ಮೀರಿದ ಒಂದು ನೆಲೆಯಲ್ಲಿ ವರ್ತಿಸ್ತಾರೆ. ಪ್ರಪಂಚವನ್ನು ಉಳಿಸುವುದಕ್ಕೆ ಬೇಕಾದ ಸದಾಚಾರ ಸನ್ನಿಯಮಗಳನ್ನ ತಾಯಿ ಏನು ಕರುಣಿಸಿಕೊಟ್ಟಿದ್ದಾಳೆ ಶಾಸ್ತ್ರಮಯವಾಗಿ, ಅಂಥ ಆ ಶಾಸ್ತ್ರಮಯವಾದ ನಡೆಗಳನ್ನು ಉಲ್ಲಂಘನೆ ಮಾಡಿದ ನಡೆಯಲ್ಲಿ ಯಾರು ನಡೀತಾ ಇರ್ತಾರೆ ಅಂಥವರನ್ನ ತಾಯಿ ತಾನೇನು ಮಾಡ್ತಾಳೆ, ತನ್ನ ಒಂದು ನೋಟ, ದಿಕ್ಕು ಎಲ್ಲ ಕಡೆಗೆ ತಿರುಗುವ ನೋಟದಿಂದ ನೋಡ್ತಾ ಅವರನ್ನ ಅವಳು ಯಾವಾಗ ಮೆಟ್ಟಬೇಕೋ ಅದನ್ನು ಮೆಟ್ಟುವುದಕ್ಕೆ ತನ್ನ ಕಣ್ಣನ್ನು ಇಟ್ಕೊಂಡಿದ್ದಾಳೆ. ಆದ್ರಿಂದ ಅವಳು ರಕ್ತಾಕ್ಷಿ, ಮದಘೂರ್ಣಿತ ರಕ್ತಾಕ್ಷಿ. ಮದದಿಂದ ಗಿರಿಗಿರಿ ತಿರುಗುವ ಕಣ್ಣುಗಳಿಂದ ಅವಳು ಎಲ್ಲೆಲ್ಲಿ ಮದೋನ್ಮತ್ತರಿದ್ದಾರೆ. ಮದೋನ್ಮತ್ತರಿದ್ರೆ ತೊಂದರೆ ಏನು? ಸಜ್ಜನರಿಗೆ ತೊಂದರೆ, ಸಜ್ಜನರನ್ನ ಬದುಕಕ್ಕೆ ಕೊಡೋದಿಲ್ಲ. ಆದ್ರಿಂದ ಮತ್ತೆ ಲೋಕ ಸಜ್ಜನ ಒಬ್ಬ ಇದ್ರೆ ನೂರಾರು ಮದೋನ್ಮತ್ತರನ್ನ ಸ್ವಲ್ಪ ಮಟ್ಟಿಗೆ ನಿಗ್ರಹಿಸ್ತಾನೆ. ಅವರಿದಾರಪ್ಪ, ಅವ್ರೆದುರು ಮಾತಾಡೋದು ಬೇಡ ಅಂತ ಆಚೆ ಹೋಗ್ತಾರೆ ಅಲ್ವೇ? ಆ ರೀತಿಯಾದ ಒಂದು ಸ್ವಲ್ಪ ಮಟ್ಟಿನ ಪ್ರಜ್ಞೆ ಇರೋರು, ಅದು ಮೀರಿದವ್ರನ್ನ ಏನು ಮಾಡಕ್ಕಾಗಲ್ಲ. ಆ ರೀತಿಯಲ್ಲಿ ಈ ಸಜ್ಜನರ ಒಂದು ಉಳಿಯುವಿಕೆಗೆ ತಾಯಿ ಮದಘೂರ್ಣಿತ ರಕ್ತಾಕ್ಷಿಯಾಗುತ್ತಾಳೆ ಅನ್ನುವುದು ಒಂದು ಅರ್ಥ. ಇನ್ನು ಎರಡನೆಯ ಅರ್ಥ, ಇದು ರಕ್ತಾಕ್ಷಿ ಎನ್ನುವುದು ಇಂದ್ರಾಕ್ಷಿ ವಿದ್ಯೆ ಹೇಗಿದೆಯೋ ಹಾಗೆ ರಕ್ತಾಕ್ಷಿ ಎನ್ನುವುದು ಒಂದು ವಿದ್ಯೆ. ಈ ರಕ್ತಾಕ್ಷಿ ಎನ್ನುವ ವಿದ್ಯೆಯನ್ನ ಪಡ್ಕೊಂಡಾಗ, ರಕ್ತ ಅಂತ ಹೇಳಿದರೆ ರಾಗ, ಪ್ರೀತಿ. ಯಾವ ಪ್ರೀತಿ ಅಂದ್ರೆ ಪ್ರಾಪಂಚಿಕವಾದ ವಸ್ತುವಿನ ಮೇಲಿರುವ ಪ್ರೀತಿ ಅಲ್ಲ, ಆ ಪ್ರೀತಿ ಪಾರಮಾರ್ಥಿಕವಾದ ಪ್ರೀತಿ. ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳನ್ನ ಮೇಲಿಂದ ನಾವು ತತ್ವಾಸನ ತತ್ವಮಯಿಗಳಲ್ಲಿ ಹೇಳಿಕೊಂಡು ಬಂದಂತೆ ಎಲ್ಲ ವಸ್ತುವನ್ನ ಪರಮಾತ್ಮ ಭಾವದಿಂದ ಕಾಣುವ, ಆ ಕಾರಣದಿಂದ ಅದನ್ನು ಪ್ರೀತಿಸುವ, ನನ್ನದು ಎನ್ನುವ ಕಾರಣದಿಂದ ಪ್ರೀತಿಸೋದಲ್ಲ, ಪರಮಾತ್ಮ ವಸ್ತು ಎಂಬ ಭಾವದಿಂದ ಪ್ರೀತಿಸುವ ಆ ಒಂದು ರಕ್ತ ಇದೆಯಲ್ಲ, ರಾಗ ರಂಜನೆ, ಆ ರಂಜನ ರೂಪದ ರಾಗ ರೂಪದ ಒಂದು ಕಣ್ಣು. ಆದ್ರಿಂದ ನಾವು ಹಿಂದೆನೆ ನೋಡ್ಕೊಂಡಿದ್ದೀವಿ ತಾಯಿಯ ಕಣ್ಣಿನ ವಿಷಯ ಬಂದಾಗ, ಆ ಕಣ್ಣಿನಲ್ಲಿ ಈ ತಾಯಿ ಏನಿಟ್ಕೊಂಡಿದ್ದಾಳೆ, ತಾನು ಗಂಗೆ, ಯಮುನೆ ಮತ್ತು ಇವಳು ಸರಯು, ಈ ಮೂರು ನದಿಗಳ ಸಂಗಮವನ್ನ ಇಟ್ಟುಕೊಂಡು ತಾಯಿ ಜೀವಿಗಳ ಉದ್ಧಾರವನ್ನ ತನ್ನ ಕಣ್ಣೊಳಗೆ ಮಾಡ್ತಾ ಇದ್ದಾಳೆ ಅನ್ನುವಂತೆ. ಹಾಗೆ ತಾಯಿಯ ಕಣ್ಣೊಳಗೆ ಎಲ್ಲ ಇದೆ, ಆ ಕಪ್ಪು, ಬಿಳಿ ಮತ್ತೆ ಕೆಂಪು. ಆ ರೀತಿ ತಾಯಿಯ ಪರಿಪೂರ್ಣವಾದ ಆ ಆನಂದ ಧಾಮ, ಪರಿಪೂರ್ಣವಾದ ಪ್ರೀತಿ. ತಾಯಿಗೆ ಎಲ್ಲರ ಮೇಲೆ ಪ್ರೀತಿ ಇದೆ. ಮತ್ತೆ ಈಗ ಮದಘೂರ್ಣಿತ ರಕ್ತಾಕ್ಷಿ ಎಂದಾಗ ಅಂದ್ರೆ ಹಾಗೆಲ್ಲ ಹೇಳಿದ್ದು ಹೇಗೆ? ತನ್ನ ಕರಸ್ಪರ್ಶದಿಂದ ಪಾವನವಾದ ಆಯುಧದ ಸ್ಪರ್ಶದಿಂದ ಅವನಲ್ಲಿರುವ ಪಾಪವನ್ನ ನಿರ್ಮೂಲ ಮಾಡೋದು ಕರುಣೆ ಅಲ್ಲವೇ? ಆದ್ರಿಂದ ಮದಘೂರ್ಣಿತ ಆದರೂ ಅವನ ಮೇಲೆ ಪ್ರೀತಿ ಇಲ್ವೇ? ಪ್ರೀತಿ ಇಲ್ಲದೆ ಇದ್ರೆ ಹೇಗೆ ಆ ಕೆಲಸವನ್ನ ಮಾಡ್ತಾಳೆ? ಆದ್ರಿಂದ ಮದಘೂರ್ಣಿತ ಅಂದಾಗ ಅಲ್ಲೂ ಪ್ರೀತಿ ಇದೆ. ಆದರೆ ಈ ಪ್ರೀತಿ ಪಾರಮಾರ್ಥಿಕವಾದಂಥ ಒಂದು ಪ್ರೀತಿ. ಅದು ಎಲ್ಲ ಕೆಂಪಾಗೆ, ಸೂರ್ಯ ಉದಯಿಸುವಾಗ ನಾವು ನಿನ್ನೆ ನೋಡಿದ್ವಿ ಕೆಂಪಾಗಿರ್ತಾನೆ, ಮುಳುಗುವಾಗ ಕೆಂಪಾಗಿರ್ತಾನೆ. ಚಂದ್ರ ಹುಣ್ಣಿಮೆಯ ದಿನ ಬರ್ತಾ ಇದ್ದಾನೆ ಅನ್ನೋದು ಹೆಂಗ್ ಕಾಣುತ್ತೆ? ಆಕಾಶ ಎಲ್ಲ ಕೆಂಪು ಕಟ್ಟೋಗಿರುತ್ತೆ. ಮೇಲಕ್ಕೆ ಬಂದಾಗ್ಲೂ ಚಂದ್ರ ಕೆಂಪಗೆ ಇರ್ತಾನೆ.
ಹುಣ್ಣಿಮೆ ಮತ್ತು ಚತುರ್ದಶಿಯ ದಿನಗಳನ್ನ ನೋಡಿ ಎಷ್ಟು ಕೆಂಪಾಗಿರ್ತಾನೆ, ಮೇಲೆ ಬರ್ತಾ ಬರ್ತಾ ಬಿಳಿಯಾಗುತ್ತಾನೆ. ಆ ರೀತಿ ಆ ಕೆಂಪು ಎನ್ನುವುದು ಲೋಕವನ್ನ ಅನುಗ್ರಹಿಸುವುದಕ್ಕೆ ಇರುವ ತಾಯಿಯ ಪ್ರೀತಿ. ಅದು 3 ಕಣ್ಣಾಗಿ ಚಂದ್ರ, ಸೂರ್ಯ, ಅಗ್ನಿ ನೇತ್ರವಾಗಿ ಆ 3 ಕಣ್ಣುಗಳ ಮೂಲಕ ಲೋಕಾನುಗ್ರಹವನ್ನ ತಾಯಿ ಮಾಡ್ತಾ ಇರೋದ್ರಿಂದ ತಾಯಿಯ ಪರಮ ಕೃಪೆ ಎಂಬ ಫಲವನ್ನ ಪಡೆಯೋದಕ್ಕೆ ರಕ್ತಾಕ್ಷಿ ಎಂಬ ಈ ವಿದ್ಯೆಯಿಂದ ತಾಯಿಯ ಪರಮ ಕಾರುಣ್ಯವನ್ನ, ಲೋಕಾನುಗ್ರಹ ಕಾರಿತ್ವವನ್ನ ಪಡೆಯೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಸೂರ್ಯ, ಚಂದ್ರ, ಇದನ್ನೇ ಅಸೌಯಸ್ತಾಮ್ರೋ ಅರುಣ, ಇದರಲ್ಲಿ ರುದ್ರದಲ್ಲಿ ಬರುತ್ತೆ ಅಸೌಯಸ್ತಾಮ್ರ ಅರುಣವು ಬಭ್ರುಸ್ಸು ಮಂಗಲಹ ಅಂತ. ಆದ್ರಿಂದ ಬಭ್ರು ಅಂದ್ರೂ ಕೂಡ ಕೆಂಪು ಮತ್ತು ಬ್ರೌನು 2 ಮಿಶ್ರ ಆದರೆ ಇರುವ ಒಂದು ಬಣ್ಣ ಬರುತ್ತಲ್ಲ, ಅದು ಬಭ್ರು. ಅಂಥ ಒಂದು ಬಣ್ಣದಲ್ಲಿ ಹೊಳೆಯುತ್ತಾ ಇರುವಂತಹ ಈ ಪರಮಾತ್ಮ ಸ್ವರೂಪವನ್ನ ಗಮನಿಸಿದಾಗ ಲೋಕದ ಎಲ್ಲ ಚಟುವಟಿಕೆಗೆ 3 ಕಾರಣಕರ್ತರಿದ್ದಾರೆ, ಸೂರ್ಯ, ಚಂದ್ರ, ಅಗ್ನಿ. ಅದನ್ನು ಅನೇಕ ಬಾರಿ ಹೇಳಿದ್ದೇವೆ. ಈ ಸೂರ್ಯ, ಚಂದ್ರ, ಅಗ್ನಿಯರ ಉದಯದ ಬಣ್ಣ, ಅಸ್ತಮದ ಬಣ್ಣ ಕೆಂಪು ಅನ್ನೋದನ್ನ ನೋಡಿದ್ದೇವೆ. ಅಗ್ನಿಯೂ ಕೂಡ ಆರುವಾಗ ಕೆಂಪಾಗಿ ಉರಿಯುತ್ತೆ ಅಲ್ವೇ, ಹತ್ತಿಕೊಳ್ಳುವಾಗ ಈ ಕಟ್ಟಿಗೆ ಸಮೀಪದಲ್ಲಿ, ದೀಪದಲ್ಲೂ ನೋಡಿ ಬತ್ತಿ ಸಮೀಪದಲ್ಲಿ ಕೆಂಪಿರುತ್ತೆ, ಅಲ್ಲಿಂದ ಮೇಲೆ ಕಪ್ಪು ಬರುತ್ತೆ, ಗಮನಿಸಿದ್ರೆ ನೀವು. ಆ ರೀತಿ ಆ ಕೆಂಪು ಬಣ್ಣ ಒಂದು ಲೌಕಿಕವಾದ ಧನಧಾನ್ಯಾದಿಗಳ ಪಕ್ವತೆಯನ್ನ ತಂದು ಕೊಡುವ ಅಗ್ನಿ, ಇನ್ನೊಂದು ಜ್ಞಾನವನ್ನ ಕರುಣಿಸುವ ಸೂರ್ಯ, ಇನ್ನೊಂದು ಧಾನ್ಯಾದಿಗಳಲ್ಲಿ ಪಕ್ವತೆಯನ್ನ, ಶರೀರದಲ್ಲಿ ಪುಷ್ಟಿಯನ್ನ, ತುಷ್ಟಿಯನ್ನ ಕೊಡುವಂಥ ಚಂದ್ರ. ಈ ಎಲ್ಲ ರೂಪದಲ್ಲಿ ತಾಯಿಯ 3 ಕಣ್ಣುಗಳು ಲೋಕಾನುಗ್ರಹಕರವಾಗಿರೋದ್ರಿಂದ, ಅದು ರಂಜನೀಯವಾಗಿರೋದ್ರಿಂದ, ರಾಗಪೂರ್ಣವಾಗಿರುವುದರಿಂದ ಅದು ಮದಘೂರ್ಣಿತ ರಕ್ತಾಕ್ಷಿ. ಯಾವ ಮದ ಅಂದರೆ ಪರಮಾತ್ಮ ಭಾವದ ಮದ, ಪರಬ್ರಹ್ಮ ಭಾವದ ಮದ. ಅದರಿಂದ ತನ್ನ ಕಣ್ಣನ್ನ ಅವಳು ಚಲಿಸದೆ ಇಟ್ಕೊಂಡ್ಲು ಅನ್ಕೊಳ್ಳಿ. ಅದೇ ಒಂದು ಕಥೆ ನೋಡಿದೇವಲ್ಲ, ಸುಮ್ಮನೆ ಕಣ್ಣಿಗೆ ಮುಚ್ಚಿದ ಮಾತ್ರಕ್ಕೆ ಲಯ ಆಗೋಯ್ತು. ಆದ್ರಿಂದ ಅವಳ ಕಣ್ಣೇನಾಗಬೇಕು, ತಿರುಗುತ್ತಾನೆ ಇರಬೇಕು. ಅದು ತಿರುಗುತ್ತಾ ಇರುವಂತೆ ಕಣ್ಣನ್ನ ಇಟ್ಟುಕೊಂಡು ಲೋಕದ ಅನುಗ್ರಹವನ್ನ ತಾಯಿ ಮಾಡ್ತಾ ಇದ್ದಾಳೆ. ಹಾಗಾಗಿ ಬ್ರಹ್ಮಾನಂದ ಭಾವ ಯಾವಾಗ ಮದ ಅನ್ನುವುದನ್ನ ಈಗ ತಾನೇ ನಾವು ಹೇಳಿಕೊಂಡಂತೆ ಆನಂದಾಮೃತ ರಸೋನ್ಮತ್ತತೆಯ ಭಾವ, ಆ ಆನಂದಾಮೃತ ರಸೋನ್ಮತ್ತತೆಯ ಮದಭಾವ ಇದ್ದಾಗ ನಮ್ಮೊಳಗೆ ಆಸುರಿ ಭಾವ ಎಲ್ಲುಳಿಯುತ್ತೆ? ಉಳಿಯಕ್ಕೆ ಸಾಧ್ಯನೇ ಇಲ್ಲ ತಾನೆ. ಆದ್ರಿಂದಲೇ ಗುಯ್ ಅನ್ನೋದು ನಿಂತೋಗಿದ್ದು, ಗಲಗಲ ಅನ್ನೋದು ನಿಂತೋಗಿದ್ದು. ಆದ್ರಿಂದ ಆ ಮದಘೂರ್ಣಿತ ಈ ಆಸುರಿ ಭಾವ ಅಳಿಸಿ ಹೋಗಿ ಕೇವಲ ಪರಮಾತ್ಮ ಭಾವ, ಆನಂದಾಮೃತ ರಸಭಾವ ನಮ್ಮೊಳಗೆ ಮುಳುಗುವಂತೆ ಮಾಡುವಂಥದ್ದು. ಘೂರ್ಣನ ಅಂದ್ರೆ ಹೊರಮುಖತೆ ಅಂತ. ತಾಯಿ ಕಣ್ಣನ್ನ ಹೊರಮುಖಕ್ಕೆ ತಿರುಗಿಸಿದಾಗಲೇ ಬದುಕು, ಇಲ್ಲದೆ ಇದ್ರೆ ಬದುಕಿಲ್ಲ. ಹಾಗೆ ನಮ್ಮದಾದರೂ ಕೂಡ ಅಷ್ಟೇ. ಅದರಿಂದೇ ನಾವು ನೋಡಿರುವುದು ಏನು, ಘಟಸ್ಥಿತ ದೀಪ ಪ್ರಭಾಭಾಸ್ವರಂ. ಅದರಿಂದ ಆ ಘಟದ ಒಳಗೆ ಬೆಳಕಿದ್ರೆ ಅದು ಒಂದೊಂದು ರಂಧ್ರದ ಮೂಲಕ ಬಂದ್ರೇನೆ, ಇಲ್ಲದೆ ಇದ್ರೆ ಕಣ್ಣಿನ ಮೂಲಕ ಬಂದ್ರೆ ಕಣ್ಣು ನೋಡಿದ್ದು, ಕಿವಿ ಕೇಳಿದ್ದು, ಈ ಎಲ್ಲದೂ ಇಲ್ಲ ಅಂತಾದ್ರೆ ಬದುಕೆಲ್ಲಿದೆ? ಆ ರೀತಿಯಲ್ಲಿ ಮದಘೂರ್ಣಿತ ರಕ್ತಾಕ್ಷಿ. ಆ ರೀತಿ ಇರುವಂಥ ತಾಯಿ ತನ್ನ ಒಂದು ಒಳಗಣ್ಣನ್ನ, ತಾಯಿಗೆ ಸದಾ ಹೊರಗಣ್ಣಲ್ಲ ಅಂದ್ರೆ ಹೊರಗಣ್ಣಿದೆ, ಆದ್ರಿಂದ ಅಂತರ್ಲಕ್ಷ್ಯಂ ಬಹಿ, ಅಂತ ಒಳಗಡೆ ಲಕ್ಷ್ಯ ಇಟ್ಕೊಂಡು, ಬಹಿರ್ದೃಷ್ಟಿ, ಲಕ್ಷ್ಯ ಎಲ್ಲಿದೆ? ಒಳಗಡೆ. ಕಣ್ಣು ತೆರ್ಕೊಂಡಿದೆ ಮಾತ್ರ, ಒಳಗಡೆ ಅದು ಪರಮಾತ್ಮನನ್ನೇ ಭಾವಿಸ್ತಾ ಇದೆ, ಪರಮಾತ್ಮ ಭಾವದ ರಸಾಮೃತದಲ್ಲೇ ಇದೆ. ಅಂತರ್ಲಕ್ಷ್ಯಂ ಬಹಿರ್ದೃಷ್ಟಿ, ಗುರಿ ಇರುವುದೆಲ್ಲ ಪರಬ್ರಹ್ಮನಲ್ಲಿ, ಪರಮಾತ್ಮನಲ್ಲಿ. ನೋಡ್ತಾ ಇರೋದೆಲ್ಲ ಬಾಹ್ಯವಾದಂಥ ವಸ್ತು ವಿಷಯಗಳನ್ನ. ಇವುಗಳನ್ನ ನೋಡುವಾಗ ಭಾವಿಸಿದ್ದೇನು? ಪರಮಾತ್ಮ ಭಾವವನ್ನ, ಪರಬ್ರಹ್ಮ ಭಾವವನ್ನ, ಆನಂದಾಮೃತ ರಸಾಸ್ವಾದವನ್ನ. ಆದ್ದರಿಂದ ಅವಳಲ್ಲಿ ಏನಿಲ್ಲ, ವಿಕಾರ ಇಲ್ಲ. ಅಂದ್ರೆ ನಮ್ಮಂತೆ ಇವನು ನನಗೆ ಇಷ್ಟ, ಇದು ನನಗೆ ಇಷ್ಟ, ಇದನ್ನ ನಾನು ಪಡ್ಕೊಳ್ತೇನೆ, ಇದನ್ನ ಇನ್ಯಾರೋ ತಗೊಂಡ್ಬಿಡ್ತಾರೆ ಅಂತ ಅವ್ರ ಹತ್ರ ಜಗಳ ಮಾಡ್ತೇನೆ, ಇದೆಲ್ಲ ನಮ್ಮೊಳಗೆ. ಆದರೆ ತಾಯಿಯಲ್ಲಿ ಇಲ್ಲ. ಇದು ರಕ್ತಾಕ್ಷಿ ವಿದ್ಯೆಯಿಂದ ನಮಗೆ ಬರುವಂಥ ಲಾಭ. ಅಂದ್ರೆ ರಾಗದ್ವೇಷ ರಹಿತವಾದ
ಲೌಕಿಕ ವಿಷಯವನ್ನ ಪಾರಮಾರ್ಥಿಕವಾದ ನೆಲೆಯಲ್ಲಿ ಪ್ರೀತಿಸುವ ಕಣ್ಣು ಅಥವಾ ಇಂದ್ರಿಯ, ಅದು ನಮಗೆ ರಕ್ತಾಕ್ಷಿ ವಿದ್ಯೆಯಿಂದ ಲಭಿಸುವಂಥದ್ದು. ರಕ್ತಾಕ್ಷಿ ವಿದ್ಯೆಯಿಂದ ನಮ್ಮೊಳಗಿರುವ ಆಸುರಿ ಶಕ್ತಿ ತನ್ನಿಂದ ತಾನೇ ದೂರ ಆಗೋಗುತ್ತೆ. ಹೇಗೆ ಅಂದ್ರೆ ಶ್ರೀರಾಮಕೃಷ್ಣರು ಉದಾಹರಣೆ ಅದನ್ನೇ ಹೇಳ್ತಾರೆ. ಏನಪ್ಪಾ ಅಂದ್ರೆ, ಪೂರ್ವದಿಂದ ನಾವು ಪಶ್ಚಿಮದ ಕಡೆಗೆ ಹೊರಟ್ರೆ ನಡೀತಾ ನಡೀತಾ ಪೂರ್ವ ದೂರ ಆಗುತ್ತೆ, ಪಶ್ಚಿಮ ಹತ್ತಿರ ಆಗುತ್ತೆ. ಆ ರೀತಿಯಲ್ಲಿ ಅಂತರ್ಲಕ್ಷ್ಯ ಬಹಿರ್ದೃಷ್ಟಿ ಪ್ರಾಪಂಚಿಕವಾದ ವಿಷಯಗಳನ್ನ ಪರಮಾತ್ಮ ಭಾವದಿಂದ ಪ್ರೀತಿಸ್ತಾ ಪ್ರೀತಿಸ್ತಾ ಅಂತರ್ಲಕ್ಷ್ಯದ ಕಡೆಗೆ ಗತಿ ಬರುತ್ತೆ. ಬಹಿರ್ದೃಷ್ಟಿ ಏನಾಗುತ್ತೆ, ದೂರ ದೂರ ಆಗುತ್ತೆ. ಅಂಥ ಒಂದು ಜ್ಞಾನ, ಇದು ಕಡಿಮೆ ಜ್ಞಾನ ಅಲ್ಲ, ರಕ್ತಾಕ್ಷಿ ವಿದ್ಯೆಯಿಂದ ಪಡೆಯುವಂಥ ಇಂಥ ಮಹಾ ಜ್ಞಾನ ಈ ಒಂದು ನಾಮದಲ್ಲಿದೆ, ಮದಘೂರ್ಣಿತ ರಕ್ತಾಕ್ಷಿ. ಅದರಿಂದ ಓಂ ಶ್ರೀ ಮದಘೂರ್ಣಿತ ರಕ್ತಾಕ್ಷಿಯೈ ನಮಃ ಅನ್ನುವ ಮಂತ್ರದಿಂದ ಈ ರಕ್ತಾಕ್ಷಿ ವಿದ್ಯೆಯ ಲಾಭವನ್ನು ನಾವು ಪಡ್ಕೊಳ್ಬಹುದು. ಆದ್ರಿಂದ ಜೀವನದಲ್ಲಿ ನಾವು ಪ್ರಪಂಚವನ್ನ ಸೃಷ್ಟಿ ಮಾಡುವಾಗ ಪರಮಾತ್ಮ ಯಾವ ಭಾವದಿಂದ ಸೃಷ್ಟಿ ಮಾಡಿದಾನೆ ಅನ್ನುವುದನ್ನು ನೋಡಿದ್ದೇವೆ. ತನ್ನದು ಎನ್ನುವ ಭಾವದಿಂದ ಸೃಷ್ಟಿ ಮಾಡಿದಾನೆ, ಆದರೆ ಅವನಿಗೆ ಇದು ತನ್ನದು ಅನ್ನೋದಿಲ್ಲ. ಹಾಗೆ ಅವನು ಸೃಷ್ಟಿ ಮಾಡಿ ಲೋಕದಲ್ಲಿ ಈಗ ನಾವು ನೋಡಿದ ನಿಸ್ಸೀಮ ಮಹಿಮವಾದಂಥ ಅನಂತ ಮಹಿಮೆಗಳಿಂದ ಕೂಡಿರುವ ಈ ಪ್ರಪಂಚವನ್ನ, ಅನಂತ ಕೋಟಿ ಬ್ರಹ್ಮಾಂಡವನ್ನ ನಿರ್ಮಾಣ ಮಾಡಿ ಆ ಬ್ರಹ್ಮಾಂಡದಲ್ಲಿ ಪ್ರತಿಯೊಂದರ ಆನಂದದಲ್ಲಿ ತನ್ನ ಆನಂದವನ್ನು ಕಾಣ್ತಾ ಆನಂದದ ಪಾರಮ್ಯದಿಂದ ಉನ್ಮತ್ತವಾಗಿ ಪರಮಾತ್ಮನಲ್ಲೇ ಪರಬ್ರಹ್ಮನಲ್ಲೇ ಲೀನವಾಗುವ ಆ ಒಂದು ಭಾವವನ್ನ ಮದಘೂರ್ಣಿತ ರಕ್ತಾಕ್ಷಿ ಎನ್ನುವ ನಾಮದಲ್ಲಿ ನೋಡ್ತೇವೆ. ಮುಂದಿನದು ಮದಪಾಟಲ ಗಂಡ ಭೂಹು. ಇದು ನಾವು ನಾಳೆ ದಿವಸ ನೋಡೋಣ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्तिः.